ಅಲ್ಲಿ ಜಾಗ ಇಲ್ದೇ ಇರೋ ಕಾರಣ ಇಲ್ಲಿ ನಿಲ್ಸ್ಕೊಂಡಿರೋದು. ಮತ್ತೆ 50 ರೂಪಾಯಿ ಕೊಡಕ್ ನೀವು ಹಿಂಗಂದ್ರೆ ದೇವಸ್ಥಾನದ ದುಂಡಿಗೆ 1000 ರೂಪಾಯಿ ಹಾಕೋಣ. ನಿಮ್ ಕಣ್ಣೆದ್ರಿಗೆ 1000 ರೂಪಾಯಿ ಹಾಕ್ತೀನಿ ದೇವಸ್ಥಾನದ ದುಂಡಿಗೆ. ಪಾರ್ಕಿಂಗ್ ಚಾರ್ಜಸ್ ಯಾರಿಗೂ ಕೊಡಲ್ಲ. ಕರೆಕ್ಟ್ 30 ಗಂಟೆ ಆದ್ಮೇಲೆ ವ್ಲಾಗ್ ಶೂಟ್ ಮಾಡ್ತಾ ಇದೀನಿ. ನಿನ್ನೆ ಬೆಳಿಗ್ಗೆ ಇಲ್ಲಿ ಬಂದಿದ್ದು ನಾನು, ಇವತ್ತು ಸಂಜೆ ಲೋಡ್ ಆಗಿದೆ ಗಾಡಿ. ಇದೇ ರೀಸನ್ಗೆ ಸ್ಕ್ರಾಪು ಇಂಥ ತುಕಾಲಿ ಐಟಮ್ಗಳು ಲೋಡೇ ಮಾಡಲ್ಲ ಅನ್ನೋದು. ನೋಡಿ ಹಿಂಗ್ ಮಾಡಿದಾಗಲ್ಲ ಏನೋ ಒಂದು ಸಮಸ್ಯೆ ಇದ್ದಿದ್ದೆ. ಅವತ್ತು ಸ್ಕ್ರಾಪ್ ತುಂಬಿ ಗಾಡಿದೆಲ್ಲ ಹಾಳಾಗೋಯ್ತು. 2 ಹೊರೆ ಆದ್ರೂ ಬರೀ ಬೆಲ್ಟ್ ಹಾಕೋದ್ರಲ್ಲೇ ಜೀವನ ಕಳೆದೋಯ್ತು. ನನ್ನ ಇನ್ನೊಂದು ಚಿಕ್ಕ ಗಾಡಿ ಆ ಕಡೆ ಇದೆ ಅಲ್ಲಿ ರೈಟ್ ಸೈಡಲ್ಲಿ. ಆ ಗಾಡಿದ ಬೆಲ್ಟ್ ಇಸ್ಕೊಂಡು ಬೆಲ್ಟ್ ಎಲ್ಲ ಹೊಡಿತಾ ಇದ್ದೀನಿ, ನೋಡ್ಬೋದು. ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ಎಲ್ಲ ಬಿಚ್ಚಾಕ್ತಾ ಇದ್ದೀನಿ. ಆಗ್ತಾ ಇಲ್ಲ ಒಬ್ಬನ ಕೈಯಲ್ಲಿ ಬಿಚ್ಚಕ್ಕೆ, ಯಾಕಂದರೆ ಎತ್ಲಾಗ ಹಾಕಿರೋ ಹಗ್ಗಳು ಎಲ್ಲೆಲ್ಲಿದಾವಂತಂದೇ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಯಾಟ್ರಾ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಟೈಮು 8 ಗಂಟೆ. ಏನಕ್ಕಪ್ಪ ಇಷ್ಟು ಬೇಗ ಇದ್ದೀನಿ ಅಂದರೆ 9 ಗಂಟೆಗೆ ಎದ್ದೇಳಬೇಕಿತ್ತು. ಮ್ಯಾಟ್ರ್ ಏನು ಅಂದರೆ, ನಾನು ಇಲ್ಲಿ ಬೆಂಗಳೂರಲ್ಲಿ ಗಾಡಿ ನಿಲ್ಲಿಸ್ಕೊಂಡು APMC ಪಕ್ಕ ಒಂದು ರೋಡ್ ಇದೆ. ಇದು ಯಾವುದೋ ಪ್ರೈವೇಟ್ ರೋಡ್ ಅಲ್ಲ, ಇದು ಗೌರ್ಮೆಂಟ್ ರೋಡೇನೆ. ನೋಡಿ, ಇದೊಂದು ಸ್ಕ್ಯಾಮ್ ಥರ. ನನಗೆ ಅದೇ ಗೊತ್ತಾಗಲ್ಲ ಗುರು. ಇಲ್ಲೊಂದು ಗಾಡಿ, ಅಲ್ಲೊಂದು ಗಾಡಿ, ಇಲ್ಲೊಂದು ಗಾಡಿ, ಅಲ್ಲೆರಡು ಗಾಡಿ, ಇಲ್ಲೆರಡು ಗಾಡಿ, ಇಷ್ಟು ಗಾಡಿ ನಿಂತಿದ್ದಾವೆ. ಎಲ್ಲರೂ 100 ರೂಪಾಯಿ ಕೊಡ್ತಾರೆ ಕೇಳಿದ ತಕ್ಷಣ. ಒಂದು ಬಿಲ್ ಇಲ್ಲ, ಏನಿಲ್ಲ. ದೇವಸ್ಥಾನದ ಉಂಡಿಗೆ 500 ಅಲ್ಲ 1000 ಹಾಕೋಣ, ಅದು ಖುಷಿ ವಿಚಾರ. ಈ ಯಜಮಾನ್ ಅಪ್ಪನಿಗೆ ಯಾಕೆ ಕೊಡ್ಬೇಕು 50-100 ರೂಪಾಯಿ ಇಲ್ಲಿ? ಅದು ಯಾವ ರೇಂಜಿಗೆ ರೋಪ್ ಹೊಡೆದು ಕೇಳ್ತಾರೆ ಅಂತ ನಿಮಗೆ ಗೊತ್ತಿಲ್ಲ. ಇಲ್ಲಿ ಬಂದು ನಿಂತವ್ರಿಗೆ ಗೊತ್ತು. ಇಲ್ಲಿ ದೇವಸ್ಥಾನ ಚಾರ್ಜಿಂಗ್ ಕೊಡ್ರಿ ಫಸ್ಟು ಅಂತಾರೆ. ಇಲ್ಲಿ ಗಾಡಿಗಳು ಯಾವುದು ಜಾಸ್ತಿ ಓಡಾಡಲ್ಲ. ಹಂಗಾಗಿ ಈ ರೋಡ್ ಖಾಲಿ ಇರೋ ಕಾರಣದಿಂದ ಮೇನ್ ರೋಡಲ್ಲಿ ಗಾಡಿ ನಿಲ್ಸೋಕೆ ಜಾಗ ಇರಲ್ಲ. ಸರ್ವಿಸ್ ರೋಡಲ್ಲಿ ಅಲ್ಲಿ ಫುಲ್ ಆಗಿಬಿಡ್ತದೆ. ಯಶವಂತಪುರ ಮಾರ್ಕೆಟ್ ಒಳಗಂತೂ ಕಾಲಿಡೋಕ್ಕೂ ಜಾಗ ಇರಲ್ಲ. ಗಾಡಿಗಳು ಎಲ್ಲಿ ನಿಲ್ಸ್ಕೊಬೇಕು, ಜಾಗ ಇಲ್ಲದೆ ಇರೋ ಕಾರಣ ಈ ರೋಡಲ್ಲಿ ಹಾಕ್ಕೊಂಡಿರ್ತಾರೆ ಗಾಡಿಯವ್ರು. ಇಲ್ಲಿ ಯಾವ ಗಾಡಿನೂ ಓಡಾಡಲ್ಲ. ಇಲ್ಲಿ ಒಬ್ಬರು ಯಜಮಾನಪ್ಪ ಇದ್ದಾರೆ. ಎಲ್ಲಿ ಅಲ್ಲಿ ಹಿಂದೆ ಕಾಣ್ತಾರೆ ನೋಡಿ, ಕಾಣಲ್ಲ ಇಲ್ಗಲ್ಲ ಅವರು. ಇಲ್ಲಿ ಆಪೋಸಿಟ್ ಒಂದು ದೇವಸ್ಥಾನ ಇದೆ. ಇಲ್ಲ ಯಾರಿಗಳು ಹಿಂದೆ ದೇವಸ್ಥಾನ ಇದೆ ಒಂದು ಯಾವುದೋ. ಆ ದೇವಸ್ಥಾನದ್ದು ಇದೆಲ್ಲ ದೇವಸ್ಥಾನದ ಜಾಗ. ಇಲ್ಲಿ ಗಾಡಿ ನಿಲ್ಸಿದ್ರೆ ರೋಡಲ್ಲಿ ಪಾರ್ಕಿಂಗ್ ಕೊಡಬೇಕು, 100 ರೂಪಾಯಿ ಕೊಡಿ. ಪ್ರತಿಯೊಂದು ಗಾಡಿ ಹತ್ರನೂ 100 ರೂಪಾಯಿ ದುಡ್ಡು ಕಲೆಕ್ಟ್ ಮಾಡ್ತಾರೆ. ನಂಗೆ ಲಾಸ್ಟ್ ಟೈಮ್ ಬಂದಾಗ ನಾನು 100 ರೂಪಾಯಿ ಕೊಟ್ಟೆ. ಆಮೇಲೆ ಯೋಚನೆ ಮಾಡಿದೆ, ಇದು ಗೌರ್ಮೆಂಟ್ ರೋಡ್ಗೆ ನಾನು ಪಾರ್ಕಿಂಗ್ ಯಾಕಪ್ಪ ಕೊಡಬೇಕು? ಇಲ್ಲಿ ಸುಮಾರು ಈ ಗಾಡಿ ಮುಂದೆ 2 ಗಾಡಿ ನಿಂತಿದೆ, ಇಲ್ಲೊಂದು 3 ಗಾಡಿ ನಿಂತಿದೆ, ಇಲ್ಲೊಂದು 2 ಗಾಡಿ, ನನ್ನಿಂದ 2 ಗಾಡಿ, ಒಂದು 8ರಿಂದ 10 ಗಾಡಿ ನಿಂತಿದೆ. 10 ಗಾಡಿಗೆ 100 ರೂಪಾಯಿ ಪಾರ್ಕಿಂಗ್ ಅಂದರೆ 1000 ರೂಪಾಯಿ ದುಡ್ಡು ಆಗೋಯ್ತು. ವಿತೌಟ್ ಬಿಲ್ 1000 ರೂಪಾಯಿ ದುಡ್ಡು ಹೆಂಗೆ ಕಲೆಕ್ಟ್ ಮಾಡ್ತಾರೆ ಅವರು? ನಾನು ಹೇಳಿದೆ, ನೋಡಿ ಸರ್, ನಾನು 1000 ರೂಪಾಯಿ ಅವ್ರಿಗೂ ನಮ್ಮ ಮಧ್ಯೆ ಆಗಿದ್ದ ಚರ್ಚೆ ವಿಡಿಯೋ ಹಾಕ್ತೀನಿ ನೋಡಿ. ಇಲ್ಲಿ ಯಾವಾಗಲೂ ಬರಲ್ಲ, ಇಲ್ಲಿ ಅರ್ಥ ಆಯ್ತಾ ನಿಮ್ಗೆ? ನಾವಿಲ್ಲಿ ಯಾವತ್ತೂ ಬರಲ್ಲ. ನಾವು ಯಾವತ್ತೂ ಬರಲ್ಲ. ಇಲ್ಲಿ ಅಲ್ಲಿ ಜಾಗ ಇಲ್ದೇ ಇರೋ ಕಾರಣ ಇಲ್ಲಿ ನಿಲ್ಸ್ಕೊಂಡಿರೋದು. ಮತ್ತೆ 50 ರೂಪಾಯಿ ಕೊಡಕ್ ನೀವು ಹಿಂಗಂದ್ರೆ ದೇವಸ್ಥಾನದ ದುಂಡಿಗೆ 1000 ರೂಪಾಯಿ ಹಾಕೋಣ. ನಿಮ್ ಕಣ್ಣೆದ್ರಿಗೆ 1000 ರೂಪಾಯಿ ಹಾಕ್ತೀನಿ ದೇವಸ್ಥಾನದ ದುಂಡಿಗೆ. ಪಾರ್ಕಿಂಗ್ ಚಾರ್ಜಸ್ ಯಾರಿಗೂ ಕೊಡಲ್ಲ. ಅಲ್ಲೋಗಿ ನಾನು ದೇವಸ್ಥಾನದ ದುಂಡಿಗೆ ನಿಮ್ ಕಣ್ಣೆದ್ರಿಗೆ 500 ರೂಪಾಯಿ ಹಾಕ್ತೀನಿ. ಎಲ್ಲಿ ಅವತ್ತು ಹಾಕ್ತೀನಿ ಅಂದ್ರೆ ಹೋಗೋಣ, ಈಗಲೇ ಹೋಗೋಣ. ಮಗ ತೊಳ್ಕೊಂಡ್ ಬರ್ತೀನಿ, ಈಗಲೇ ಹೋಗೋಣ. ಅವತ್ತು ಹಾಕ್ತೀನಿ ಅಂದ್ರೆ ಹಾಕ್ಲೇ ಇಲ್ಲ, ನೆಕ್ಸ್ಟ್ ಕೊಡ್ತದ್ರಿ. ಈಗಲೇ ಹೋಗೋಣ, ಮಗ ತೊಳ್ಕೊಂಡ್ ಬರ್ತೀನಿ, ಇವಾಗ್ಲೇ ಹೋಗೋಣ, ಲೇಟೇ ಬೇಡ. ಈಗ ದೇವಸ್ಥಾನ ತೆಗ್ದಿರಲ್ಲ. ಎಷ್ಟೊತ್ತಿಗೆ ತೆಗ್ದಿರ್ತೀರಿ? 9 ಗಂಟೆ. 9 ಗಂಟೆಗೆ ಇಲ್ಲೇ ಬರ್ರಿ. ನನ್ನ ಗಾಡಿ ನಂದು ಏನೋ ಐಟಮ್ ತಗೊಂಡು ನನ್ನ ಮೊಬೈಲ್ ಕೊಡ್ತೀನಿ, ತಗೊಂಡೋಗಿ. ನೋಡೋಣ, ನಾನು ಬಹಳ ಜನನ್ನ ಮಾಡಿದ್ದೀನಿ. ನೋಡಿ, ಅಲ್ಲೂ ಕೂಡ ಆ ಲಾರಿಯವ್ರ ಹತ್ರನೂ ಅದೇ ಕಿತ್ತಾಡ್ತಾವ್ರೆ. ಇವಾಗ ಒಂದು ಕ್ಲಿಪ್ ಹಾಕಿದ್ನಲ್ಲ, ನೋಡಿದ್ರಲ್ಲ, ಅವರು ಬಂದು ಸುಮ್ಮನೆ ದುಡ್ಡು ಕೇಳ್ತಾರೆ. ನೀವು ತುಂಬ ಜನ ಹೇಳ್ಬೋದು ವಯಸ್ಸಾಗ್ಬಿಟ್ಟೈತೆ ಕೊಡಿ ಪಾಪ ಅಂತ. ಕೇಳೋದಕ್ಕೂ ಒಂದು ರೀತಿ ನೀತಿ ಇರ್ತದೆ. ಮಲಗಿರೋನ್ ಬಂದು ಎಬ್ರಿಸ್ಬಿಟ್ಟು ಪಾರ್ಕಿಂಗ್ ದುಡ್ಡು ಕೊಡು ದೇವಸ್ಥಾನದ್ದು ಅಂದರೆ ಯಾವ ನ್ಯಾಯ ಬರೋದು? ಪಾರ್ಕಿಂಗ್ ಅಲ್ಲ ಇದು, ರೋಡಲ್ಲಿ ಗಾಡಿ ನಿಲ್ಸಿರೋದು. ನೋ ಪಾರ್ಕಿಂಗ್ ಫೈನ್ ಬೇಕಾದರೆ 500 ರೂಪಾಯಿ ಕಟ್ಟೋಣ. ದೇವಸ್ಥಾನ ಉಂಡಿಗೆ ಬೇಕಾದ್ರೆ 1000 ರೂಪಾಯಿ ಹಾಕ್ತೀನಿ ಅಂತ ನಾನೇ ಹೇಳ್ತಾ ಇದ್ದೀನಿ. ಬಟ್ ಅವ್ರಿಗೆ 100 ರೂಪಾಯಿ ಕೊಡ್ಬೇಕಂತ ಪಾರ್ಕಿಂಗ್ ಚಾರ್ಜ್. ಲಾಸ್ಟ್ ಟೈಮು ಅವ್ರ ಹತ್ರ ಹಿಂಗೆ ಜಗಳ ಮಾಡೋಗಿದ್ದೆ. ಲಾಸ್ಟ್ ಒಂದು ವರ್ಷದ ಕೆಳಗೇನೋ ಬಂದಾಗ ಇಲ್ಲಿ ಹಾಕಿದಾಗ
ಅವತ್ತಿಂದ ಇವತ್ತಿನವರೆಗೂ ಬರ್ತಾವ್ರೆ ಅಂದರೆ ಒಂದು ವರ್ಷದಿಂದ ನಾನು ಡೈಲಿ ಒಂದು 10 ಗಾಡಿ ನಿಂತ್ಕೊಂಡ್ರು ಡೈಲಿ 1000 ರೂಪಾಯಿ ಕಲೆಕ್ಷನ್ ಆಯ್ತು ಅವ್ರಿಗೆ. ಲೆಕ್ಕ ಹಾಕಿ ನೀವೇ ತಿಂಗ್ಳಿಗೆ 30,000. ಏನು ಮಾಡಂಗಿದೀವಿ? ಯಾರು ದುಡ್ಡದು? ಗಾಡಿಯವ್ರಿಗೆ ಫಸ್ಟ್ ಬುದ್ಧಿ ಇಲ್ಲ, ಡ್ರೈವರ್ಗಳು ಸರಿ ಇಲ್ಲ ಅಂತ ನಾನು 1000 ಸರಿ ಹೇಳ್ತೀನಿ. ಕೇಳಬೇಕ್ರಿ, ಪ್ರಶ್ನೆ ಮಾಡಬೇಕು. ಯಾಕಪ್ಪ ರೆಸಿಪ್ಟ್ ಕೊಡು, ಆಯ್ತು ಪಾರ್ಕಿಂಗ್ದಲ್ಲ ದೇವಸ್ಥಾನ ರೆಸಿಪ್ಟ್ ಕೊಡು ಅಂತ ಕೇಳಿ, ಇಲ್ಲಾಂದ್ರೆ ದೇವಸ್ಥಾನ ದುಡ್ಡಿಗೆ ತೊಗೊಂಡೋಗಿ ಹಾಕಿ. ಸುಮ್ಮನೆ ಅವ್ರಿಗೆ 100-200 ರೂಪಾಯಿ ಕೊಡ್ತೀರ, ನಮ್ಮ ಗಾಡಿಗೆ 100 ರೂಪಾಯಿ, ದೊಡ್ಡ ಗಾಡಿಗೆ 200 ರೂಪಾಯಿ, 12 ವೀಲ್ 14 ವೀಲ್ಗೆಲ್ಲ 200-300 ರೂಪಾಯಿ ಇಸ್ಕೊಂತವ್ರೆ. ನನ್ನ ಎದುರಿಗೇನೆ ಇವ್ರನ್ನ ಹತ್ರ 200 ರೂಪಾಯಿ ಫೋನ್ಪೇ ಮಾಡಿಸ್ಕೊಂಡ್ರೆ ಅಲ್ಲಿ ನೋಡಿ ಆ ಗಾಡಿಯನ್ನು ಬರೆಸ್ತವ್ರೆ. ಈರುಳ್ಳಿದ್ ಬಂದು ಬಾಡಿಗೆ ಇಸ್ಕೊಂಬರ್ಲಿಲ್ಲ, ಅವ್ರ ಅಕೌಂಟ್ಗೆ ಹಾಕ್ತೀನಿ ಅಂದರು. ಹಾಗಾಗಿ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇವಾಗ ಎಲ್ಲಿಗಪ್ಪ ಅಂದರೆ ಲೋಡಿಂಗ್ ಪಾಯಿಂಟ್ಗೆ ಲೋಡ್ ಸೆಟ್ ಮಾಡ್ಕೊಂಡಿದ್ದೆ ಲೋಕಲ್ ಚಿತ್ರದುರ್ಗಕ್ಕೆ. ಇಲ್ಲಿಂದ ಹೋಗಿ ಚಿತ್ರದುರ್ಗ ಲೋಡ್ ಮಾಡ್ಕೊಂಡು ಹೋಗಿ ನಾಳೆ ಮತ್ತೆ ಚಿತ್ರದುರ್ಗದಿಂದ ಬೆಳಗಾವಿ ಕಡೆ ಲೋಡ್ ಮಾಡೋಣಂತೆ. ಬನ್ನಿ ಇವಾಗ ಇಲ್ಲಿಂದ ಬಿಡದಿ ಕಡೆ ಹೋಗಬೇಕು. ಗಾಡಿ ಎತ್ಕೊಂಡಿಲ್ಲ, ಸೀದಾ ಬಿಡದಿ ಕಡೆ ಹೋಗೋಣ. ಫ್ಲೈಓವರ್ ಮೇಲೆ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಸೀದಾ ಹೆಚ್ಚು ಕಮ್ಮಿ ಮೈಸೂರು ರೋಡ್ಗೆ ಹೋಗ್ತಾ ಇದ್ದೆ. ಫ್ಲೈಓವರ್ ಮೇಲೆ ಬಿಡಲಿಲ್ಲ ಗಾಡಿನ, ಹಂಗಾಗಿ ಕೆಳಗಡೆ ಬಂದೆ. ಟ್ರಾಫಿಕಲ್ಲಿ ತಗಲಾಕೊಂಡು ಅರ್ಧ ಗಂಟೆ ಆಯಿತು. ಇಲ್ಲಿ ಕೆಳಗಡೆ ಟ್ರಾಫಿಕಲ್ಲಿ ತಗಲಾಕೊಂಡ್ಮೇಲೆ ಅನ್ನಿಸ್ತಾ ಐತೆ ಅಲ್ಲೇ ಗೊರಗುಂಟೆಪಾಳ್ಯ ಲೆಫ್ಟ್ ತಗೊಂಡು ಹಂಗೆ ನಾಂಡಳ್ಳಿಗೆ ಹೋಗ್ಬೋದಿತ್ತು ಅಂತ. ನಾನು ಈ ಫ್ಲೈಓವರ್ ಮೇಲೆ ಬಿಡ್ತಾರೆ ಇಲ್ಲಿ ಬೇಗ ಹೋಗ್ಬೋದು ಅಂತ ಹಿಂಗೆ ಬಂದೆ. ಎಲ್ಲ ಎಡವಟ್ಟಾಗೋಯ್ತು. ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ ಅಂತಾರಲ್ಲ, ಹಂಗೆ ಆಗೋಯ್ತು ಇವತ್ತು. ಲಾಸ್ಟ್ ಸಿಗ್ನಲ್ಲು 8ನೇ ಮೈಲಿ ಪಾಸ್ ಮಾಡಿದ್ರೆ ಇನ್ನೇನು ಆರಾಮಾಗಿ ಹೋಗ್ಬೋದು. ಹೋಗೋಣ ಬನ್ನಿ. ಅಲ್ಲಿಂದ ಸೀದಾ ನೈಸ್ ರೋಡ್ ಹತ್ಬಿಟ್ಟು ಗಾಡಿನ ಸೈಡ್ಗೆ ಹಾಕಿ ಓಟ್ಸ್ ಪ್ರಿಪೇರ್ ಎಲ್ಲ ಮಾಡಿಕೊಂಡೆ ಟಿಫನ್ ಓಡಿಸ್ಬಿಟ್ಟು ಏನೂ ತಿಂತಾ ಇಲ್ಲ. ಒಂದು ವೀಕಿಂದ ರೆಗ್ಯುಲರಾಗಿ ಡೈಲಿ ಓಟ್ಸ್ ಮಾತ್ರ. ಟಿಫನ್ ಮಾಡಿಕೊಂಡು ಇಲ್ಲಿಂದ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ. ಜಸ್ಟ್ ಇಲ್ಲಿಂದ ಒಂದು 25 ಕಿಲೋಮೀಟರ್ ಐತೆ ಲೋಡಿಂಗ್ ಪಾಯಿಂಟು. ಬಿಡದೆ ಎಲ್ಲ ಪಾಸ್ ಮಾಡ್ಕೊಂಡು ರಾಮನಗರ ಕಡೆ ಹೋಗ್ತಾ ಇದ್ದೀನಿ. ಇನ್ನೇನು ಇಲ್ಲೇನೋ ಒಂದು 4 ಕಿಲೋಮೀಟ್ರ್ ಇದೆ. ರಾಮನಗರಕ್ಕೇನು ಹೋಗಂಗಿಲ್ಲ, ಬಿಡದಿ ರಾಮನಗರ ಮಧ್ಯೆ ಲೋಡ್ ಆಗೋದು. ಹೋಗೋಣ, ಹೋಗಿ ಲೋಡ್ ಮಾಡ್ಸೋಣ ಗಾಡಿ. ಆದರೆ ಇವತ್ತೇ ಲೋಡ್ ಮಾಡಿಸಿ, ಇವತ್ತು ಸಂಜೆನೇ ಹೋಗಿ ಖಾಲಿ ಮಾಡೋಕ್ಕೆ ಟ್ರೈ ಮಾಡೋಣ. ಗಂಟೆಗೆ ರೀಚ್ ಆಗಿದ್ದಾಯಿತು. ಏನು ಇಲ್ಲಿ ರೈಟ್ ಸೈಡಲ್ಲಿ ಕಾಣುತ್ತೋ ಇಲ್ಲೇ ಲೋಡ್ ಮಾಡಬೇಕಾಗಿರೋದು ಲಕ್ಷ್ಮೀ ಫೀಡ್ಸ್ ಅಂತ ಫ್ಯಾಕ್ಟ್ರಿ. ಈ ಫ್ಯಾಕ್ಟ್ರಿಲಿ ಫೀಡ್ ಲೋಡ್ ಮಾಡೋಕ್ಕೆ ಬಂದಿಲ್ಲ, ಖಾಲಿದು ಚೀಲ ಲೋಡ್ ಮಾಡೋಕ್ಕೆ ಬಂದಿರೋದು ಲೋಕಲ್ ಚಿತ್ರದುರ್ಗಕ್ಕೆ. ಹೋಗಿ ಲೋಡ್ ಮಾಡ್ಸೋಣ ಬನ್ನಿ. ಗಾಡಿನ ತೊಗೊಂಬಂದು ಕಂಪ್ನಿ ಹತ್ರ ನಿಲ್ಸಿದ್ವಿ. ಇದೇ ಕಂಪ್ನಿ ಲೋಡ್ ಆಗೋದು. ಸದ್ಯಕ್ಕೆ ವೆಯ್ಟ್ ಮಾಡೋಣ, ಮಧ್ಯಾಹ್ನ ಮೇಲೆ ಅಂತ ಲೋಡಿಂಗು, ಹಾಗಾಗಿ ವೆಯ್ಟ್ ಮಾಡಬೇಕು. ಇಲ್ಲಂತೂ ಜೋಳದ ಗಾಡಿಗಳು ಬಂದು 4-5 ದಿನ ಆಗೈತೆ ಅಂತೆ, ಖಾಲಿನೇ ಮಾಡಿಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನ ಇದ್ದರು, ಸಿಕ್ಕು ಮಾತಾಡ್ಸಿದ್ರು. ಗಾಡಿನೇ ಖಾಲಿ ಮಾಡ್ತಾ ಇಲ್ಲ ಅಂತ. 4 ದಿನ 5 ದಿನ ಆಗಿರೋ ಗಾಡಿಗಳು ಬಂದು. ಯಾವುದೇ ಕಾರಣಕ್ಕೂ ಯಾರೂ ಸೀಸನಲ್ಲಿ ಜೋಳ ಆದಷ್ಟು ಕಮ್ಮಿ ಹೊಡೀರಿ. ಯಾಕಂದರೆ ಗೊತ್ತಿಲ್ಲದೆ 100 ರೂಪಾಯಿ 200 ರೂಪಾಯಿ ಬಾಡಿಗೆ ಜಾಸ್ತಿ ಅಂತ ಜೋಳ ತುಂಬ್ಕೊಂಡ್ಬಂದ್ಬಿಟ್ಟು 4 ದಿನ ಅಲ್ಟಾಗಬೇಕಾಗುತ್ತೆ ಮೆಕ್ಕೆಜೋಳ. ದಿ ನೆಕ್ಸ್ಟ್ ಡೇ ಕರೆಕ್ಟು 30 ಗಂಟೆ ಆದಮೇಲೆ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ನಿನ್ನೆ ಬೆಳಗ್ಗೆ ಇಲ್ಲಿ ಬಂದಿದ್ದು ನಾನು. ಇವತ್ತು ಸಂಜೆ ಲೋಡ್ ಆಗಿದೆ ಗಾಡಿ. 1.5 ದಿನ 2 ದಿನ ವೇಸ್ಟು ಒಂದೇ ಕಂಪ್ನಿಯಲ್ಲಿ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ನಿನ್ನೆಯಿಂದ ವೆಯ್ಟ್ ಮಾಡಿ ಇವತ್ತು ಸದ್ಯಕ್ಕೆ ಸಂಜೆಗೆ ಲೋಡ್ ಆಗೈತೆ. ಈಗ ಬಿಲ್ ಕೊಟ್ಟಿದ್ದಾರೆ. ಟೈಮು ರಾತ್ರಿ 7 ಗಂಟೆ. ನಿನ್ನೆ ಬೆಳಗ್ಗೆ 10 ಗಂಟೆಗೆ ಈ ಕಂಪ್ನಿಗೆ ಬಂದಿದ್ದು. 2 ದಿನ ಇದೇ ಕಂಪ್ನಿಲೇ ಸ್ಟೇ ಆಗೋ ಥರ ಆಗೋಯ್ತು. ಬೇಜಾರೇನಾಗಿಲ್ಲ. ಸಬ್ಸ್ಕ್ರೈಬರ್ಸ್ ತುಂಬ ಜನ ಸಿಕ್ಕಿದ್ರು ನಮ್ಗೆ ಇಲ್ಲಿ, ಜೋಳದ ಗಾಡಿಯವರು ಮತ್ತು DOC ಗಾಡಿಯವರು, ಬಿಜಾಪುರ ಕಡೆಯವರು ಎಲ್ಲ. ಹಾಗಾಗಿ ಬೇಜಾರೇನಾಗಿಲ್ಲ, ಆರಾಮಾಗಿ ಟೈಮ್ ಪಾಸ್ ಆಯಿತು. ಬಟ್ 2 ದಿನ ಟೈಮ್ ವೇಸ್ಟ್ ಆಯಿತು, ಅದೇ ಹೊಟ್ಟೆ ಹೊರಿತಾ ಇರೋದು. ತುಂಬ ಜನ ಡೈಲಿ ವ್ಲಾಗ್ಸ್ ಹಾಕಿ ಅಂತ ಕೇಳ್ತೀರಾ. 2 ದಿನ ಹಿಂಗೆ ಒಂದು ಕಂಪ್ನಿಲಿ ಆಲ್ಟ್ ಆದಾಗ ಹೆಂಗೆ ಗುರು ವ್ಲಾಗ್ ಮಾಡೋಕ್ಕಾಗ್ತದೆ. ಹಂಗಾಗಿ ಒನ್ ಡೇ ಬಿಟ್ಟು ಒಂದು ಆಗ್ತಾ ಇರೋದು. ಸಿಕ್ಕಾಪಟ್ಟೆ ಬೇಜಾರು, ಸಿಕ್ಕಾಪಟ್ಟೆ ಜಗಳ ಎಲ್ಲ ಮಾಡಿಬಿಡಿ. ಇನ್ನು ಪಾರ್ಟಿಗಳಿಗೆ ಫೋನ್ ಮಾಡಿ ಲೋಡ್ ರೆಡಿ ಇಲ್ಲ ಅಂದರೆ ಯಾಕೆ ಕಳಿಸ್ತೀರಾ ಹಂಗೆ ಹಿಂಗೆ ಅಂತ. ತುಂಬಾಗಿ ಬಂದಿದ್ದು ನಮಗೆ ಖಾಲಿ ಚೀಲ ಅಂತ ಹೇಳಿದರು. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಖಾಲಿ ಪ್ಲಾಸ್ಟಿಕ್ ಚೀಲ, ಸ್ಕ್ರ್ಯಾಪ್ ಚೀಲ, ಅದು ವೇಸ್ಟ್ ಚೀಲ ತುಂಬ್ತಾ ಇರೋದು. ಲೋಡೆಲ್ಲ ಆಯಿತು. ಸಿಕ್ಕಾಪಟ್ಟೆ ಹೈಟ್ ಲೋಡ್ ಬಂದೈತೆ. ಗಾಡಿ ಓಡ್ಸೋಕ್ಕೆ ಸ್ವಲ್ಪ ಹಿಂಸೆ ಆಗ್ತದೆ. ವೈರ್ಗಳೆಲ್ಲ ನೋಡ್ಕೊಂಡು ಓಡಿಸ್ಬೇಕು. ಸದ್ಯಕ್ಕೆ ಬಿಲ್ಲೆಲ್ಲ ಕೊಟ್ಟಿದ್ದಾರೆ. ಇಲ್ಲಿಂದ ಬಿಡೋ ಅಂಥ ಟೈಮು. ಬನ್ನಿ ಬಿಡೋಣ. ನಿನ್ನೆ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಇದು. ಫಸ್ಟು ಹೈವೇಗೆ ಬಂದ ತಕ್ಷಣ ಗಾಡಿ ಸೈಡ್ಗೆ ಹಾಕಿದೆ. ಆ ಕಡೆ ಸೈಡ್ ಲೋಡ್ ಆಗಿದ್ದು ಒಂದು ಅರ್ಧ ಕಿಲೋಮೀಟ್ರಲ್ಲಿ. ಇಲ್ಲಿಗೆ ಬಂದು ಗಾಡಿ ಸೈಡ್ಗೆ ಹಾಕ್ತೆ. ಏನಕ್ಕಪ್ಪ ಅಂದರೆ ನಿನ್ನೆಯಿಂದ ಒಂದೇ ಒಂದು ಕಾಫಿ ಟೀ ಕುಡ್ದಿಲ್ಲ ಗುರು. ನಿನ್ನೆ ಬೆಳಗ್ಗೆಯಿಂದ ಇವತ್ತು ಸಂಜೆವರೆಗೂ 2 ದಿವಸ ಒಂದು ಕಾಫಿ ಇಲ್ಲ, ಒಂದು ಟೀ ಇಲ್ಲ, ಒಂದು ಲೆಮನ್ ಟೀ ಇಲ್ಲ, ಏನೇನೂ ಇಲ್ಲ. ಊಟ ಮಾತ್ರ ಪಾರ್ಸೆಲ್ ತರಿಸ್ಕೊಳೋದು, ಅಲ್ಲೇ ತಿನ್ನೋದು. ಡಯಟು ಹಾಳಾಗೋಯ್ತು ನಂದು 2 ದಿನ. ಹೆಂಗೆ ಅಂದರೆ ಟೆನ್ಷನ್ ಆಗಿ ಹೋಗ್ಬಿಟ್ಟೈತೆ ನನಗೆ. 2 ದಿನದ ಟೈಮ್ ವೇಸ್ಟ್ ಆಗಿರೋದು. ಎಂತೆಂಥ ಸತತ 30 ಅವರ್ ಆಯಿತು ಈ ತುಕಾಲಿ ಲೋಡ್ ಮಾಡೋಕ್ಕೆ. ಏನು ಮಾಡ್ತೀರಾ, ನಾಳೆ ಬೆಳಗ್ಗೆ ಹೋಗಿ ಖಾಲಿ ಮಾಡಬೇಕು. ಮಾಡ್ತಾರೆ ಬೆಳಗ್ಗೆನೆ. ನೋಡೋಣ ಬನ್ನಿ. ಫಸ್ಟ್ ಇವಾಗ ಇಲ್ಲೇ ಹೋಗಿ ಒಂದು ಕಾಫಿ ಕುಡ್ಕೊಂಬರೋಣ. ತಲೆನೋವು ಜಾಸ್ತಿ ಆಗ್ಬಿಡುತ್ತೆ. ನಾವು ಹೋಗ್ತಾ ಇರೋ ರೂಟ್ ಬಂದು ನೋಡ್ಬೋದು ಬೋರ್ಡಲ್ಲಿ ಮಾಗಡಿ ರೈಟ್ ತೊಗೊಬೇಕು.
ನಾವು ಬಿಡದಿಯಿಂದ ರಾಮನಗರ ಬಂದ್ವಿ, ಸರ್ವಿಸ್ ರೋಡಲ್ಲೇ ಬಂದ್ವಿ, ಎಕ್ಸ್ಪ್ರೆಸ್ ವೇಗೆ ಹತ್ತಿಲ್ಲ. ಇವಾಗ ಇಲ್ಲಿ ರೈಡ್ ತೊಗೊಂಡ್ಬಿಟ್ಟು ಸೀದಾ ಮಾಗಡಿಯಿಂದ ಡಾಬಸ್ಪೇಟೆಯಿಂದ ಲೆಫ್ಟ್ ಎತ್ಕೊಂಡು ಹೈವೇ ಸೀದಾ ಚಿತ್ರದುರ್ಗ ಹೋಗ್ತೀವಿ. ಚಿತ್ರದುರ್ಗ APMCಗೆ ಹೋಗಬೇಕು. ಅಣ್ಣ ಯಾರೋ ಇಲ್ಲ ಅಡ್ಡ ಹಾಕ್ಬಿಟ್ಟವ್ರೆ ಗಾಡಿ, ಇಲ್ಲಿ ರೈಟ್ ಹೊಡಿಬೇಕು. ಇಲ್ಲಿ ರೈಟ್ ತೊಗೊಂಡು ಹೋಗೋಣ. ಹಂಗೆ ಇಲ್ಲಿ ರೈಟ್ ಹೊಡಿಬೇಕಿತ್ತು ಬ್ರಿಡ್ಜ್ ಹತ್ರ. ಕರೆಕ್ಟಾಗಿ ಒಳ್ಳೇದೊಂದು ಮೀನು ಫ್ರೈ ಮಾಡೋರು ತವಾ ಫ್ರೈ ಇಲ್ಲೇ ಹೋಗಿ ತೊಗೊಂಬಂದೆ. ಆಯಿಲ್ ಫ್ರೈ ಎಲ್ಲ ಇದು, ತವಾ ಫ್ರೈ ತಿನ್ಬೋದು, ಏನಾಗಲ್ಲ. ಹಾಗಾಗಿ ತೊಗೊಂಬಂದೆ ತಿನ್ನೋಣ ಅಂತ. ನೋಡಿ ಸಕ್ಕತ್ತಾಗಿ ತವಾ ಫ್ರೈ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಮೀನು, ನನ್ನ ಮೈಂಡ್ನೆಲ್ಲ ಫ್ರೆಶ್ ಮಾಡಿಬಿಡ್ದು, ಸಕ್ಕತ್ತಾಗಿತ್ತು. ಬನ್ನಿ ಹೋಗೋಣ, ಖುಷಿಯಾಗಿ ಮೀನು ತಿಂದಿದ್ದಾಯಿತು. ಈಗ ಇಲ್ಲಿಂದ ಹೊರಡೋಣ. ಸಕ್ಕತ್ತಾಗಿದೆ. ಕರೆಕ್ಟ್ ಇಲ್ಲಿ ಗೊತ್ತಾ, ರಾಮನಗರದಿಂದ ನಾವು ಮಾಗಡಿಗೆ ಹೋಗ್ತೀವಿ ಗೊತ್ತಾ, ಆ ರೋಡ್ ಎಕ್ಸ್ಪ್ರೆಸ್ ವೇ ಬ್ರಿಡ್ಜ್ ಇದು. ಇಲ್ಲಿ ಒಂದು ಚಿಕ್ಕ ಶಾಪ್ ಅಂದ್ಕೊಳ್ಳಿ, ಇದು ಸಕ್ಕತ್ತಾಗಿ ಮಾಡ್ತಾನೆ ಅಣ್ಣ ಮಾತ್ರ. ಯಾರನ್ನ ಬಂದರೆ ಟ್ರೈ ಮಾಡಿ. ರಾಮನಗರದಲ್ಲಿರೋದು ಇದು. ರಾಮನಗರ ಟು ಮಾಗಡಿಗೆ ಹೋಗೋ ರೋಡಲ್ಲಿ ಎಕ್ಸ್ಪ್ರೆಸ್ ವೇ ಬ್ರಿಡ್ಜ್ ಹತ್ರ ಲೆಫ್ಟ್ ಸೈಡಲ್ಲಿ. ರಾಮನಗರದಿಂದ ಬರ್ತಾ ರೈಟ್ ಸೈಡು, ಮಾಗಡಿಯಿಂದ ಬರ್ತಾ ಲೆಫ್ಟ್ ಸೈಡಲ್ಲಿ. ಸಕ್ಕತ್ತಾಗಿದೆ ಮೀನು ಮಾತ್ರ, ಒಳ್ಳೆ ಟೇಸ್ಟ್ ಕೊಟ್ಟಿದ್ರು. ಇನ್ನೂ ಕರೆಕ್ಟಾಗಿ ಒಂದು 20 ಕಿಲೋಮೀಟ್ರ್ ಬಂದಿಲ್ಲ. ಹಗ್ಗ ಎಲ್ಲ ಲೂಸಾಗಿ ಮಾಲೆಲ್ಲ ಹಿಂದಕ್ಕೆ ಬಂದು 2 ಚೀಲ ಏನೋ ಉದ್ರೋಯ್ತಂತೆ. ಅದು ಗೊತ್ತಿಲ್ಲ ಏನಾಗೈತೆ ಅಂತ, ನೋಡ್ಬೋದು. ಹಂಗಾಗಿ 3 ಬೆಲ್ಟ್ ಹಾಕಿದ್ದೀವಿ ಇವಾಗ. ನಮ್ಮ ಸಬ್ಸ್ಕ್ರೈಬರ್ ಬಂತು, ಹೆಂಗೋ ಟೈಮ್ ಸರಿಯಾಗಿ ಅವರು ಹೆಲ್ಪ್ ಮಾಡಿದ್ರು ಸಿಕ್ಕಾಪಟ್ಟೆ. ಅಲ್ಲೇ ಬೆಲ್ಟೆಲ್ಲ ಹಾಕ್ಕೊಂಡು ಇಲ್ಲಿ 3 ಬೆಲ್ಟ್ ಹೊಡೆದಿದ್ದೀವಿ. ಏನು ಸಮಸ್ಯೆ ಆಗಲ್ಲ ಅಂತ ನಮ್ಮ ಅನಿಸಿಕೆ ಐತೆ, ಬಟ್ ಇನ್ನೂ ಲೂಸ್ ಐತೆ, ನೋಡೋಣ. ಕೆಲವು ತುಕಾಲಿ ಲೋಡ್ಗಳು ಹಂಗೆ ಏನು ಮಾಡ್ತೀರಾ, ಟೈಮು ಏನು ಮಾಡೋಕ್ಕಾಗಲ್ಲ. ಕೈ ನೋಡಿ ಹೆಂಗಾಗೋಯ್ತು ಬೆಲ್ಟೆಲ್ಲ ಹಾಕ್ಕೊಂಡು ಬರೋ ಅಷ್ಟೊತ್ತಿಗೆ. ಮತ್ತು ಈ ರೋಡಲ್ಲಿ ಮರಗಳು ಬೇರೆ ಸಿಕ್ಕಾಪಟ್ಟವೆ, ಹುಷಾರಾಗಿ ಹೋಗ್ಬೇಕು. ಎಷ್ಟು ಹುಷಾರಾಗಿ ಹೋದ್ರೂ ಕಮ್ಮಿನೇ. ಲೋಡೆಲ್ಲ ಫುಲ್ಲು ಹಿಂದೆ ಬೆಲ್ಟ್ ಮೇಲೆ ನಿಂತಿದೆ. ಈಗ ಹೆಚ್ಚು ಕಡಿಮೆ 5 ಟನ್ ಇದು ಲೋಡ್ ಇರೋದು. ಪ್ಲಾಸ್ಟಿಕ್ ಚೀಲ, ಖಾಲಿ ಚೀಲ ಫುಲ್ಲು ಬೆಲ್ಟ್ ಮೇಲೆ ನಿಂತಿದೆ. ಈಗ ಆ ಕಡೆಯಿಂದ ನಮ್ದು ಇನ್ನೊಂದು ಗಾಡಿ ಬರ್ತೈತೆ, ಆ ಗಾಡಿಲಿ 1-2 ಬೆಲ್ಟ್ ಇಸ್ಕೊಂಡು ಹಾಕ್ಕೊಂಡು ಹೋಗ್ಬೇಕು. ಯಾಕಂದರೆ ಇದರಲ್ಲಿ ಇದ್ದಿದ್ದೆ 3 ಬೆಲ್ಟು, 3 ಹಾಕ್ಬಿಟ್ಟಿದ್ದೀನಿ. ಏನು ಕರ್ಮನ ಗೊತ್ತಾಗ್ತಾ ಇಲ್ಲ. ಗಾಡಿ ಮಿರರಲ್ಲಿ ರೈಟಲ್ಲಿ ನೋಡಿದೆ, ಗಾಡಿ ಬೆಲ್ಟು ಕೆಳಗೆ ಕಿತ್ಕೊಂಡ್ಬಿಟ್ಟು ನೋಡಿ ಇಲ್ಲೋಗಿ ಇದೇನಾಗ್ತಾಯಿತ್ತು ಅಂದರೆ ಬೆಂಕಿ ಕಿಡಿ ಬರ್ತಾಯಿತ್ತು ಇದರಲ್ಲಿ. ಇದೇನು ರೋಡಿಗೆ ಹಿಂಗೆ ತರಿಯುತ್ತಲ್ಲ, ಬೆಂಕಿ ಕಿಡಿ ದಗ್ ಅಂತ ನೋಡಿ ಸೋದೈತಲ್ಲ, ಇಲ್ಲಿ ಬೆಂಕಿ ಕಿಡಿ ಬರ್ತಾಯಿತ್ತು. ನಾನು ನೋಡ್ಬಿಟ್ಟು ಪಟ್ಟ ನಂಗೆ ಗಾಡಿ ನಿಲ್ಲಿಸಿ ನೋಡ್ತಾ ಇದ್ದೀನಿ, ಬೆಲ್ಟು ಫುಲ್ಲು ಹಿಂದಕ್ಕೆ ಬಂದುಬಿಟ್ಟೈತೆ. ಮಾಲ್ ಇರಲ್ಲ ಇದು, ನನಗೆ ಗೊತ್ತಾಯ್ತು, ಪಕ್ಕ ಇರಲ್ಲ ಮಾಲ್ ಇದು. ಇನ್ನೂ 3 ಬೆಲ್ಟ್ ಹೊಡಿಲೇಬೇಕು, ಬೇರೆ ಆಪ್ಷನ್ ಏನೂ ಇಲ್ಲ. ಇದು ಬೆಲ್ಟ್ ಹಾಕಿದ್ರೆ ಇವಾಗ ಇರುತ್ತೆ ಅನ್ನೋ ನಂಬಿಕೆನೂ ಇಲ್ಲ. ನೋಡಿ ಎಲ್ಲಿಗೆ ಬಂದೈತೆ ಅವಾಗಲೇ, ಫುಲ್ ಅಂದರೆ ಫುಲ್ ಹಿಂದಕ್ಕೆ ಬಂದುಬಿಟ್ಟೈತೆ. ಬಟ್ ಹಾಕ್ಕೊಂಡು ಹೋಗೋಣ, ಟ್ರೈ ಮಾಡೋಣ. ಹೈವೇವರೆಗೂ ಹೋಗೋವರೆಗೂ ನಿಂತರೂ ಸಾಕು. ಆಮೇಲೆ ಗಾಡಿ ಬರ್ತೈತೆ, ಆ ಗಾಡೀಲಿ 3 ಬೆಲ್ಟ್ ಇಸ್ಕೊಂಡು ಹಾಕೋಣಂತೆ. ನಮ್ಮ ಗಾಡಿಗಳ್ಗೆ ಇದೇ ರೀಸನ್ಗೆ ಸ್ಕ್ರಾಪು ಇಂಥ ತುಕಾಲಿ ಐಟಮ್ಗಳು ಲೋಡೇ ಮಾಡಲ್ಲ ಅನ್ನೋದು. ನೋಡಿ ಹಿಂಗೆ ಮಾಡಿದಾಗೆಲ್ಲ ಏನೋ ಒಂದು ಸಮಸ್ಯೆ ಇದ್ದಿದ್ದೆ. ಅವತ್ತು ಸ್ಕ್ರಾಪ್ ತುಂಬಿ ಗಾಡಿದೆಲ್ಲ ಹಾಳಾಗೋಯ್ತು. ಇವತ್ತು ಈ ಥರ ಲೋಡಿಗೆ ಕಳ್ಸ ನನ್ನ ಮಕ್ಕಳು ಹೇಳಲ್ಲ, ಇಂಥ ಲೋಡು ಇಷ್ಟು ಬರುತ್ತೆ ಐಟು ಅಂತ. ಫಸ್ಟ್ ಆಫ್ ಆಲ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಗಿರೋ ಟ್ರಾನ್ಸ್ಪೋರ್ಟರ್ಗಳು ಸರಿ ಇಲ್ಲ. ಆ ನನ್ನ ಮಕ್ಕಳು ಹಿಡ್ಕೊಂಡು ಪಡಿಬೇಕು. ಐಟ್ ಲೋಡು ಅಂದರೆ ನಾವು ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಗಾಡಿಗೆ ಐಟ್ ಲೋಡು, ಸ್ಕ್ರಾಪು ಅಂಥದ್ದು ಗಾಡಿ ಡ್ಯಾಮೇಜ್ ಆಗ ಲೋಡ್ಗಳು ನಾವು ಮಾಡೋದೇ ಇಲ್ಲ. ಇವತ್ತಿನವರೆಗೂ ಮಾಡಿಸಿಲ್ಲ, ಮಾಡೋದು ಇಲ್ಲ. ನೀವು ಇಷ್ಟು ದಿನದಿಂದ ವ್ಲಾಗ್ಸ್ ನೋಡ್ತಾ ಇದ್ದೀರಿ, ಯಾವತ್ತರ ಇಂಥ ಲೋಡ್ ತುಂಬಿರೋದು ನೋಡಿದ್ರೆ ಇಷ್ಟ ಆಯಿತು. ಅದು ಈ ಚೀಲದ ಸ್ಕ್ರಾಪು ನನಗೆ ಹೆಂಗೆ ಉರಿತೈತೆ, ಎಲ್ಲೆಲ್ಲಿಂದ ಉರಿತೈತೆ ಅಂದರೆ ಈ ಯಾವನ ಇದ್ಬಿಟ್ರೆ ಈ ಪಾರ್ಟಿಗಳ್ನ ಹಾಕೊಂಡು ಕಾಲಾಗ ಹಾಕೊಂಡು ತುಳಿಯೋಣ ಸಿಟ್ಟು ಬರ್ತೈತೆ ನನಗೆ. ಕೂಲಾಗಿದ್ದೀನಿ. ಅದೇನಾರ ರೋಡಿಗೆ ಬಿತ್ತು ಅಂದರೆ ಏನು ಮಾಡೋಕ್ಕಾಗ್ತದೆ ಹೇಳಿ. ಒಬ್ಬರೇ ಇದ್ದಾಗ ಆ ಥರ ಮಾಲು ಎಷ್ಟು ಹುಷಾರಾಗಿ ತಗೊಂಡು ಹೋಗ್ತಾ ಇದೀವಿ ಅಂತ ನಮಗೆ ಗೊತ್ತಿರ್ತದೆ. ಅಕಸ್ಮಾತ್ ರೋಡಿಗೆ ಬಿತ್ತು ಅಂದರೆ ಪೊಲೀಸವರಿಂದ ಹಿಡಿದು ಪ್ರತಿಯೊಬ್ಬರ ಹತ್ರದಿಂದ ಹಿಡಿದು ನಾವೇ ಉಗಿಸ್ಕೊಬೇಕು. ಡೀಸೆಲ್ ಕಾಸ್ಗೂ ಆಗಲ್ಲ ಈ ತುಕಾಲಿ ಬಾಡಿಗೆ ಬಂದಿರೋ ಬಾಡಿಗೆ. ನಾವೇನೋ ಇಲ್ಲಿಂದ ದುರ್ಗಕ್ಕೆ MT ಹೋಗೋ ಬದಲು ಡೀಸೆಲ್ಗನ್ನ ಆಗುತ್ತೆ ಅಂತ ಬರ್ತೀವಿ. ಬಂದರೆ ಇಂಥ ರೋದನೆಗಳು. ನನಗೆ ಕೋಪ ಸರಿಯಾಗಿ ಬರ್ತಾಯಿದೆ, ಯಾರ ಮೇಲೆ ತೋರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. 7 ಗಂಟೆಗೆ ಬಿಲ್ ಇಸ್ಕೊಂಡು ಕರೆಕ್ಟಾಗಿ ನಾನು ರಾಮನಗರ ಬಿಟ್ಟಿದ್ದು 7:15 ಅಂದ್ಕೊಳ್ಳಿ, 7:15 ಅಂದ್ಕೊಳ್ಳಿ. ಟೈಮ್ ಎಷ್ಟಾಯ್ತು ನೋಡಿ, 10:53 ಆಗೈತೆ. ಸರಿ ಸುಮಾರು 3.5 ಗಂಟೆ ತಗೊಂಡಿದ್ದೀನಿ ಒಂದು 60-70 ಕಿಲೋಮೀಟ್ರ್ ಬರೋಕ್ಕೆ. ಈ ದರಿದ್ರ ನೋಡಿ ಯಾಕನ ಮಾಡೋದು ಏನು ಒಂದು ಗೊತ್ತಾಗ್ತಾ ಇಲ್ಲ. ಪಾರ್ಟಿಗೆ ಫೋನ್ ಮಾಡಿ ಹೇಳಿದ್ರೆ ಏನಂತಂದು ಗೊತ್ತಾ, ನಿನ್ನ ಹಣ ಬರೋದು ನಾನೇನು ಮಾಡೋಕ್ಕಾಗಲ್ಲಪ್ಪ, ಹಗ್ಗ ಹಾಕಮ್ಮ ಅಂತಾನೆ.
ನೋಡಿ ಟ್ರಾನ್ಸ್ಪೋರ್ಟ್ಗಳವ್ರು ಮಾಡೋ ತಪ್ಪಿಗೆ ನಾವು ತಗ್ಲಕ್ಕಂತೀವಿ, ಹೇಳಲ್ಲ ಮಾಡಲ್ಲ. ಇಂಥ ಹೈಟ್ ಬರುತ್ತೆ ಲೋಡು ಅಂದರೆ ನಾವು ತುಂಬದೇ ಇಲ್ಲ. ಇಂಥ ತುಕಾಲಿ ಲೋಡ್ಗಳು ಆಲ್ರೆಡಿ ತುಂಬ ಅನುಭವಿಸಿದೀವಿ ನಾವು. ಪ್ಲಾಸ್ಟಿಕ್ ಯಾವತ್ತೂ ಕಚ್ಕೊಂಡು ನಿಂತ್ಕೊಳಲ್ಲ. ನೀವು ಇನ್ನೂ ಗೋಣಿ ಚೀಲ ಇದೆ ಹೈಟ್ ಲೋಡನೇ ಗೋಣಿ ಚೀಲ ತುಂಬಿ ಅದು ಜರಗಲ್ಲ, ಅದು ಹಿಡಿತದೆ. ಪ್ಲಾಸ್ಟಿಕ್ ಯಾವತ್ತೂ ನಿಂತ್ಕೊಳಲ್ಲ. ನಾವು ಅನುಭವಿಸ್ಬಿಟ್ಟಿದ್ದೀವಿ ನಾವಾಗಲೂ ಪ್ಲಾಸ್ಟಿಕ್ ಚೀಲದಲ್ಲಿ. ಹಂಗಾಗಿ ಏನು ಮಾಡ್ತೀರಾ, ಈಗ ನಮ್ದು ಆ ಕಡೆಯಿಂದ ಇನ್ನೊಂದು ಗಾಡಿ ಬರ್ತಾ ಇದೆ, ಅದರಲ್ಲಿ ಒಂದು 3 ಬೆಲ್ಟ್ ಇಸ್ಕೊಂಡು ಇನ್ನೂ 3 ಬೆಲ್ಟ್ ಹೊಡ್ಕೊಂಡು ನಿಧಾನಕ್ಕೆ ಹೋಗೋಣ. ಸುಮ್ಮನೆ ಮತ್ತೆ ಇಲ್ಲಿ ನಿಲ್ಸ್ಕೊಂಡು ಇಲ್ಲಿ ಲೇಬರ್ಸ್ನ ಕರ್ಸ್ಕೊಂಡು ಇಲ್ಲಿ ಮತ್ತೆ ಅನ್ಲೋಡ್ ಮಾಡಿ ಲೋಡ್ ಮಾಡೋಕ್ಕಾಗಲ್ಲ. ಹಂಗಾಗಿ ನೋಡೋಣ, ಬೆಲ್ಟ್ ಹೊಡೆದ್ರೆ ನಿಲ್ಬೋದು ಅನ್ನೋ ಒಂದು ಧೈರ್ಯ ಇದೆ. ಯಾಕಂದರೆ ಲಾಸ್ಟ್ ಟೈಮ್ ನಾವು 10 ಒಂದು ಗಾಡಿಗೆ ಬೆಲ್ಟ್ ಹೊಡೆದು ಬಂದಿದ್ದಕ್ಕೆ, ಒಂದು 5-6 ಬೆಲ್ಟ್ ಹೊಡೆದಿದ್ದಕ್ಕೆ ಬೆಂಗಳೂರಿಗೆ ಬಂದು ಖಾಲಿ ಆಗಿತ್ತು ಗಾಡಿ. ಅಷ್ಟು ದೂರ ಏನು ಹೋಗಂಗಿಲ್ಲ, ಇಲ್ಲಿಂದ ಒಂದು 170 ಕಿಲೋಮೀಟ್ರ್ ಹೋಗ್ಬೇಕು ಅಷ್ಟೇ ದುರ್ಗಕ್ಕೆ. ಹಂಗಾಗಿ ಒಂದು ಹೋಪ್ ಇದೆ, ನೋಡೋಣ ಏನಾಗುತ್ತೆ ಅಂತ. 12:15 ಆದರೂ ಬರೀ ಬೆಲ್ಟ್ ಹಾಕೋದ್ರಲ್ಲೇ ಜೀವನ ಕಳೆದೋಯ್ತು. ನನ್ನ ಇನ್ನೊಂದು ಚಿಕ್ಕ ಗಾಡಿ ಆ ಕಡೆ ಇದೆ ಅಲ್ಲಿ ರೈಟ್ ಸೈಡಲ್ಲಿ, ಆ ಗಾಡಿದು ಬೆಲ್ಟ್ ಇಸ್ಕೊಂಡು ಬೆಲ್ಟೆಲ್ಲ ಹೊಡಿತಾ ಇದ್ದೀವಿ ನೋಡ್ಬೋದು. ಈಗ ಇಷ್ಟು ಬೆಲ್ಟ್ ಹೊಡೆದಿದ್ದೀವಿ, ಇದ್ರ ಮೇಲೆ ಒಂದು ನಂಬಿಕೆ ಐತೆ ಈಗ ಹೋಗ್ಬೋದು ಅಂತ. 1, 2, 3, 4, 5, 6 ಬೆಲ್ಟ್ ಹಾಕಿದ್ದೀವಿ ಟೋಟಲಾಗಿ ಗಾಡಿಗೆ. ಇನ್ನೊಂದಿದೆ, ಅದು ಲಾಕ್ ಆಗ್ಬಿಡೋದು, ಬಿಡ್ಸೋಕ್ಕೆ ಬರ್ತಾಯಿಲ್ಲ, ಅದನ್ನು ಹಾಕೋಣ ಅಂತ ಟ್ರೈ ಮಾಡಿದ್ವಿ. ಈ ಗಾಡೀಲಿಟ್ಟರೆ ಏಣಿ ಇವತ್ತು ಯೂಸ್ ಆಯಿತು, ಯಾಕಂದರೆ ಸೈಡಲ್ಲಿ ಹತ್ತಿ ಟೈಟ್ ಹೊಡ್ಯೋಕ್ಕಾಗಲಿಲ್ಲ. ಗಾಡೀಲಿ ಏಣಿ ಇತ್ತು ಸೈಡಲ್ಲಿ, ಗ್ಲಾಸ್ ಒರ್ಸೋಕ್ಕೆ ಅಂತ ಮುಂದೆ ಹಾಕೊಂಡು ಇಟ್ಟಿರೋದು, ಇದು ಯೂಸ್ ಆಯಿತು ನೋಡ್ಬೋದು. ಇವತ್ತಂಥ ಡಬ್ಬಾ ಟ್ರಿಪ್ಪು ನಮ್ಮ ಜೀವನದಲ್ಲೇ ಮಾಡಿಲ್ಲ, ಇದಂಥ ವರ್ಸ್ಟ್ ಟ್ರಿಪ್ಪು ಜೀವನದಾಗ ಮಾಡೋದು ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು. 2 ಅವರ್ ಕಷ್ಟಪಟ್ಟು ಬೆಲ್ಟ್ ಹಾಕ್ಕೊಂಡಿದ್ದೆ, ಆದ್ಮೇಲೆ ಹೋಗಿ ಊಟ ಎಲ್ಲ ಮಾಡ್ಕೊಂಬಂದ್ವಿ. ಇಲ್ಲ ಆಪೋಸಿಟಲ್ಲೇ ಒಂದು ಹೋಟ್ಲಿತ್ತು, ಹೋಗಿ ಊಟ ಮಾಡ್ಕೊಂಬಂದ್ವಿ. ನಮ್ಮ ಮಂಜಣ್ಣವ್ರು ಬಂದಿದ್ರಲ್ಲ, ಅವರು ಹಾಗೆ ಊಟ ಮಾಡಿಸಿ ಕಳಿಸಿದ್ದಾಯಿತು. ಟೈಮು 1:20 ಬಿಡ್ತಾ ಇದ್ದೀನಿ. ನಿಧಾನಕ್ಕೆ ಹೋಗ್ಬೇಕು. ನಾಳೆ ಮಧ್ಯಾಹ್ನ ಆದರೂ ದುರ್ಗಕ್ಕೆ ಹೋಗೋದು ಪರವಾಗಿಲ್ಲ, ಬಟ್ ಏನು ರೋಡಲ್ಲಿ ಸಮಸ್ಯೆ ಆಗ್ದಂಗೆ ಹೋಗಬೇಕು. ಮತ್ತು ಹಂಸು ಗುಂಡಿಗಳನ್ನೆಲ್ಲ ನಿಧಾನಕ್ಕೆ ಬಿಡಬೇಕು. ಈ ರೇಂಜ್ಗೆ ಕಷ್ಟ ಯಾವತ್ತೂ ಅನುಭವಿಸಿಲ್ಲ ವೆಹಿಕಲ್ ಫೀಲ್ಡಲ್ಲೇ ನಾನು. ಇವತ್ತು ಅಷ್ಟು ಸಮಸ್ಯೆ ಆಗಿಬಿಟ್ಟೈತೆ. ಎಷ್ಟು ಮಾಲ್ ಹಿಂದಕ್ಕೆ ಬಂದೈತೆ ಅಂದರೆ ಎಲ್ಲ ಬೆಲ್ಟ್ ಮೇಲೆ ನಿಂತೈತಿ, A to Z ಮಾಲ್ ಬೆಲ್ಟ್ ಮೇಲೆ ನಿಂತಿದೆ. ನೋಡೋಣ, ನಿಧಾನಕ್ಕೆ ಹೋಗೋಣ. ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನ. 2000 ಡೀಸೆಲ್ ಜಾಸ್ತಿ ಕುಡಿಲಿ, ನಿಧಾನಕ್ಕೆ ಹೋಗೋಣ. ನಮ್ಮ ರೈಟ್ ಸೈಡಲ್ಲಿ ಏನು ಬಸ್ ಕಾಣ್ತಾ ಇತ್ತು, Volvo 9600 SLX ಮಾಡಲು B8R ನೋಡ್ಬೋದು. ಯಾವ ಥರ ಲಕ್ಸುರಿ ಆಗಿದೆ ಅಂದರೆ ಗಾಡಿ 1.5 ಕೋಟಿ ರೋಡ್ ಮೇಲೆ ಹೋಗ್ತಾ ಇದೆ ನೋಡಿ. 1.5 ಕೋಟಿ ರೋಡ್ ಮೇಲೆ ಹೋಗ್ತಾ ಇದೆ. ರೀಸೆಂಟಾಗಿ ರಾಮ್ ದಲಾಲ್ ಟ್ರಾವೆಲ್ಸರು 10 ಗಾಡಿ ತೊಗೊಂಡಿದ್ದಾರೆ. 10 ಆನ್ ದ ವೇ ಹೋಗ್ತಾ ಇದೆ ಇವಾಗಿನ್ನ. ಅಂದರೆ ಅವ್ರ ಡೆಸ್ಟಿನೇಷನ್ಗೆ ಹೋಗ್ತಾ ಇದೆ, ಯಾವ ರೂಟ್ಗೆ ಹಾಕಬೇಕು ಅಲ್ಲಿಗೆ ತೊಗೊಂಡೋಗಿ ನಿಲ್ಲಿಸ್ಕೊತಾರೆ. ಒಂದರಿಂದ ಒಂದು ಹೋಗ್ತಾ ಇದ್ದಾವೆ. ಮುಂದೆ 2 ಎಲ್ಲೋ ಆರೆಂಜ್ ಹೋದ್ವು, ಇದು ಬ್ಲೂ ಕಲರ್ ಹೋಗ್ತಾ ಇದೆ ಈಗ. ನೆಕ್ಸ್ಟ್ ಇನ್ನೂ ಯಾವ ಕಲರ್ ಗಾಡಿಗಳು ಬರ್ತಾವೆ ಹಿಂದೆ ಗೊತ್ತಿಲ್ಲ, ಏನು ಹಿಂದೆ ಹೋದ್ವೋ ಮುಂದೆ ಹೋದ್ವೋ ಗೊತ್ತಿಲ್ಲ. ಒಳ್ಳೆ ನೇಮ್ ಮಾಡಿದೆ, ರಾಮ್ ದಲಾಲ್ ಹಾಲಿಡೇಸ್. ಕರೆಕ್ಟು ತುಮಕೂರು ಹತ್ರ ಬಂದು ಗಾಡಿ ಸೈಡ್ಗೆ ಹಾಕಿ ತುಮಕೂರೆಲ್ಲ ಪಾಸ್ ಮಾಡಿ, ಇಲ್ಲಿಂದ ಏನು ಪ್ಲೇನ್ ರೋಡ್ ಸಿಗುತ್ತೆ, ಇಲ್ಲಿಂದ ಏನು ಟೆನ್ಷನ್ ಇಲ್ಲ. ತೊಗ್ಗು ದಿನ್ನಿ ಇರೋ ರೋಡೆಲ್ಲ ಮುಗ್ದೋಯ್ತು. ಇಲ್ಲಿಂದ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಏನಪ್ಪ ಸಮಾಚಾರ ಅಂದರೆ 2:15 ಟೈಮು ಕರೆಕ್ಟಾಗಿ. ಇವಾಗ ನಿದ್ದೆ ಹೇಳಿದೆ ಲೈಟಾಗಿ, ಯಾಕಂದರೆ ಹೆವಿ ಮೈನೋಗುರು ಇವತ್ತಷ್ಟು ರಿಸ್ಕ್ ಲೋಡು. ಫಸ್ಟ್ ಆಫ್ ಆಲ್ ಇದು ಬಾಡಿಗೆ ಬಂದು 8,500 ರೂಪಾಯಿ ಬಾಡಿಗೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಒಂದು 250 ಕಿಲೋಮೀಟರ್ಸ್ ಆಗುತ್ತೆ. ಇದ್ರಾಗ ಸತ್ತು ಬಾಡಿಗೆ ಹೇಳ್ಬೇಕಂದ್ರೆ, ನಮ್ಮ ಟ್ರಕ್ ಲ್ಯಾಂಗ್ವೇಜಲ್ಲಿ ನಮ್ಮ ಫೀಲ್ಡಲ್ಲಿ ಆ ಥರ ಹೇಳ್ತೀವಿ. ಕಡಿಮೆ ಬಾಡಿಗೆ ಇರೋದನ್ನ ಸತ್ತು ಬಾಡಿಗೆ ಅಂತ ಹೇಳ್ತೀವಿ. ಬಂದಿರೋದೇ ಕಡಿಮೆ ಬಾಡಿಗೆ. ನಮ್ಮ ಕಾನ್ಸೆಪ್ಟ್ ಏನು, ಬೆಂಗಳೂರಿಂದ ದುರ್ಗಕ್ಕೆ ಡೀಸೆಲ್ಗಾದರೂ ಸಾಕು ಅಂತ ಓಡಿಸ್ತಾ ಇರ್ತೀವಿ. ಬಂದಿರೋದೇ ಸತ್ತು ಬಾಡಿಗೆ. ಅದರಲ್ಲಿ ಈ ರೇಂಜು ರಿಸ್ಕ್ ತಗೊಂಡು ಯಪ್ಪ ನಾವೆಂಥವ್ರು ಅಂದರೆ ಒಂದ್ಸರಿ ಟಾಪ್ ಹಾಕಿದ್ರೆ 3 ತಿಂಗಳು ಟಾಪ್ ಬಿಸ್ದಂಗೆ ಲೋಡ್ಗಳು ಮಾಡ್ತೀವಿ. ಮಳೆಗಾಲ ಏನೋ ಸ್ಟಾರ್ಟ್ ಆಯಿತು ಅಂದರೆ, ಇವಾಗ ಏನೋ ಬೇಸಿಗೆ ಅಂತ ಓಪನ್ ಇಟ್ಟಿದ್ದೀವಿ ಗಾಡಿ ಅಷ್ಟೇ. ಅಂಥವ್ರು ಒಂದು ದಿನಕ್ಕೆ 10 ಸಾರಿ ಬೆಲ್ಟ್ ಹಾಕಬೇಕು ಅಂದರೆ ಯಾವನ್ ಕೇಳಾಗುತ್ತೆ? ತುಮಕೂರಾಗ ನಿಲ್ಲಿಸಿ ಇವಾಗೂ ಮತ್ತೆ ಬೆಲ್ಟ್ ಟೈಟ್ ಮಾಡಿ ಬಂದಿದ್ದೀನಿ. ಕೈ ನೋಡಿ ಹಿಂಗಾಗಿದೆ. ಹೆವಿ ರಿಸ್ಕ್ ತೊಗೊಂಡ್ಬಿಟ್ಟಿದ್ದೀವಿ ಇವತ್ತು. ಏನಾರ ಮಾಡಿ ಡೆಸ್ಟಿನೇಷನ್ ರೀಚ್ ಆಗಬೇಕಷ್ಟೆ. ಮಾಡ್ತೀನಿ ಬಿಡಲ್ಲ. ಬೆಳಿಗ್ಗೆ 1 ಅವರ್ 2 ಅವರ್ ಮಲ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗೋಣ. ಯಾಕೋ ಹೆವಿ ನಿದ್ದೆ ಇರ್ತದೆ. ಮೈನೋ ಕೈಯೇನೇ ಇದೆ, ಕಾಲೇನೇ ಇದೆ. ಹೆವಿ ಸುಸ್ತಾಗ್ಬಿಡಿ ಅನ್ಕೊಂಬಿಡಿ. ಹೆವಿ ಅಂದರೆ ಹೆವಿ. ಗಾಡಿ ಓಡಿಸೋಕ್ಕೂ ಆಗ್ತಾಯಿಲ್ಲ. 1 ಗಂಟೆ ಇಲ್ಲ 2 ಅವರ್ ಮಲ್ಕೊಂಡು ಎದ್ದು ಹೋಗೋಣ. ಒಂದು 6-7 ಗಂಟೆ 8 ಗಂಟೆಗೆ ಹೋದ್ರೂ ನಡೀತದೆ. 8-12 ಗಂಟೆಗೆ ಹೋದ್ರೂ ನಡೀತದೆ. ಯಾವಾಗ ಹೋದ್ರೂ ಖಾಲಿ ಮಾಡ್ಕೊಂತ ನಾಳೆ ಸಂಜೆ ಲೋಡ್ ಆಗುತ್ತೆ ಮತ್ತು ಗಾಡಿ. ಟೆನ್ಷನ್ ಏನಿಲ್ಲ. ಬಟ್ ನಮ್ಮ ಸೇಫ್ಟಿ ನೋಡ್ಕೊಬೇಕು. ನಿದ್ದೆ ಗಣ್ಣಲ್ಲಿ ಗಾಡಿ ಓಡಿಸ್ಬಾರ್ದಂತ ಗಾಡಿ ಸೈಡ್ಗೆ ಹಾಕಿರೋದು ಅಷ್ಟೇ. 2 ಅವರ್ ಮಲ್ಕೊಂಡು ಅಲಾರಾಮ್ ಇಟ್ಕೊಂಡು ಎದ್ದು ಹೋಗೋಣ. 4-4:15 ಕರೆಕ್ಟಾಗಿ ಎದ್ದು ಹೋಗೋಣ.
ಎಲ್ರಿಗೂ ಗುಡ್ ನೈಟ್. ಮತ್ತೆ ಬೆಳಿಗ್ಗೆ ಸಿಗ್ತೀನಿ ಕಂಟಿನ್ಯೂ ಬ್ಲಾಗ್ ಜೊತೆ. The next day. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ಇಲ್ಲಿ ಬಂದು ಒಂದು 2:30-3 ಗಂಟೆಗೆ ಮಲಗಿದ್ದು. ಟೈಮ್ ನೋಡಿದ್ರೆ 6:30 ಇದ್ದು, 3 ಅವರ್ ನಿದ್ದೆ ಆಯಿತು. ಏನು ಮಾಡ್ತೀರಾ, ಸಿಕ್ಕಾಪಟ್ಟೆ ಮೈನೋವು, ಸಿಕ್ಕಾಪಟ್ಟೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಕೈಕಾಲು ನೋವಾಗ್ಬಿಟ್ಟಿದ್ದು. ಇನ್ನು ಕೈ ನೋವೇ ಹೋಗ್ತಾ ಇಲ್ಲ, ಬೆಲ್ಟ್ ಹೊಡೆದು ಕೈ ನೋವು ಬಂದ್ಬಿಟ್ಟಿದ್ದು ನನಗೆ ಇವತ್ತು. ಅಂಥ ತುಕಾಲಿ ಲೋಡ್ ಮಾಡ್ಕೊಂಬಂದಿರೋದು. ಅವ್ನು ಬೆಳಗ್ಗೆ ಪಾರ್ಟಿ ಬಂದು ದಿಮಾಗ್ ಖರಾಬ್ ಮಾಡ್ದ, ಚೆನ್ನಾಗಿ ಬೈದಾಕಿದ್ದೀನಿ. ನಮ್ಮ ನೋವುಗಳು ನಮ್ಗಿರ್ತಾವಿಲ್ಲಿ. ಇಂಥ ತುಕಾಲಿ ಲೋಡ್ ಮಾಡ್ಕೊಂಡು ರೋಡ್ ತುಂಬ ನಿಲ್ಸ್ಕೊಂಡು ಹೋಗ್ತಾ ಇದ್ವಿ. ಫೋನ್ ಮಾಡಿಬಿಟ್ಟು ಬೇಗ ಬಂದರೆ ಖಾಲಿ ಮಾಡ್ತೀನಿ, ಇಲ್ಲ ನೈಟ್ ಮಾಡ್ತೀನಿ, ಹಂಗೆ ಹಿಂಗೆ ನಾಟಕ ಆಡ್ತಾನೆ. ಎಂತೆಂಥ ಕಚಡ ನನ್ನ ಮಕ್ಳು ಇರ್ತಾರೆ ಅಂದರೆ, ಕೆಲವ್ರು ಮಾತ್ರ ಹೇಳ್ತೀನಿ, ಎಲ್ಲರಿಗೂ ಹೇಳಲ್ಲ ಇದು, ಕೆಲವ್ರಿಗೆ ಈ ಮೈಯಾಗೆಲ್ಲ ಉರಿತಾನೆ ನಿಲ್ಸ್ಕೊಂಡ್ರೆ. ಏನು ಮಾಡ್ತೀರಾ, ತುಂಬ್ಕೊಂಡ್ಬಂದಿದ್ದೀವಿ, ಹೋಗಿ ಖಾಲಿ ಮಾಡೋಕೆ ನಮ್ಮ ಕರ್ತವ್ಯ. ನಾವು ಅವ್ರ ಮೇಲೆ ದ್ವೇಷಕ್ಕೆ, ನಮ್ಮ ಕೆಲ್ಸಕ್ಕೆ ನಾವು ದ್ರೋಹ ಬಗೆಗೆ ಇಷ್ಟಪಡಲ್ಲ. ಹೋಗಿ ಖಾಲಿ ಮಾಡೋಣ ಸೇಫಾಗಿ. ನೋಡಿ, ಟೋಲಲ್ಲಿ ಬಂದಿದ್ದೀವಿ. ಅದು ಮುಂದೆ ಇರೋದು ಪೊಲೀಸ್ ಅಂತ ಹಾಕ್ಕೊಂಡ್ರೆ ಗಾಡಿ, ಅವ್ರ ID ಕಾರ್ಡ್ ತೋರಿಸ್ತಾ ಇದ್ದಾರೆ. ಟೋಲರ್ ಅದಕ್ಕೆ ಗಾಡಿ ಬಿಡ್ತಾ ಇಲ್ಲ. ಏನಕ್ಕೆ ಅಂದರೆ, ಪೊಲೀಸ್ ಆನ್ ಡ್ಯೂಟಿ ಇದ್ರೆ ಮಾತ್ರ ಬಿಡೋ ಪರ್ಮಿಷನ್ ಟೋಲಲ್ಲಿ ಇರ್ತದೆ. ಇವ್ರು ಆಫ್ ಡ್ಯೂಟಿಲಿ ಇದ್ದಾಗ ಕೂಡ ID ಕಾರ್ಡ್ ಇಟ್ಕೊಂಡ್ಬಿಟ್ಟು ನಾನು ಪೊಲೀಸು ಬಿಡು ಫ್ರೀಯಾಗಿ ಅಂತ ಬರ್ತಾರೆ. ಹಂಗಾಗಿ ಅದೊಂದು ಸಮಸ್ಯೆ ಆಗ್ತದೆ. ನೋಡಿ, ಡಿಸ್ಕಷನ್ ನಡೀತಾನೆ ಐತೆ ಅವ್ರ ಮಧ್ಯೆ. ಅವ್ರು ಬಿಡ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ, ಅವ್ರು ಬಿಡ್ತಾ ಇಲ್ಲ. ನೋಡಿ, ಯಾರಿಗೋ ಫೋನ್ ಮಾಡಿಕೊಡ್ತವ್ರೆ, ಮಾತಾಡ್ಕೊಳ್ರಿ ಅಂತ. ಈ ಥರ ರಾಜಕೀಯ ಮಾಡ್ತಾರೆ. ಇದರಿಂದ ನಮಗೆ ಟೈಮ್ ಎಷ್ಟು ವೇಸ್ಟ್ ಗೊತ್ತಾ, ನಿಜವಾಗ್ಲೂ. ಸತತ ಒಂದು 3-4 ನಿಮಿಷ ಡಿಸ್ಕಷನ್ ಆದಮೇಲೆ ಈಗ ಅವರು ಮನಿ ಪೇ ಮಾಡೇ ಹೋಗ್ತಾ ಇದ್ದಾರೆ. ಸ್ಕ್ಯಾನ್ ಮಾಡಿಕೊಂಡ್ರು, ಮನಿ ಪೇ ಮಾಡಿ ಹೋಗ್ತಾರೆ. ಅವ್ನು ರೆಸಿಪ್ಟ್ ಕೊಡ್ತಾರೆ. ನೋಡಿ, ಈಗ ನೋಡಿ ರೆಸಿಪ್ಟ್ ಕೊಡ್ತಾನೆ. ಈಗ ದುಡ್ಡು ಪೇ ಮಾಡಿದ್ದಾರೆ ಆಲ್ರೆಡಿ. ಸ್ಕ್ಯಾನ್ ಮಾಡ್ತಾ ಇದ್ರು ಫೋನಲ್ಲೇ. ನೋಡಿ, ಸುಮ್ಮನೆ ಟೈಮ್ ವೇಸ್ಟ್ ಗುರು. ಆ ಥರ ರೂಲ್ಸೇ ಇಲ್ಲ. ಆಫ್ ಡ್ಯೂಟಿಲಿ ಇದ್ದಾಗ ಫ್ರೀ ಬಿಡಬೇಕನ್ನೋ ರೂಲ್ಸೇ ಇಲ್ಲ. ಇವ್ರ ದುರಂಕಾರಗಳಿಗೆ, ಇವ್ರ ಪುಕ್ಷೆಟ್ಟೆ ಹೋಗೋಕ್ಕೆ ನಮಗೆಲ್ಲ ಲೇಟ್ ಮಾಡ್ತಾರೆ. ಯಾವುದೋ ಗಾಡಿ ಬೇರೆ ಆಕ್ಸಿಡೆಂಟ್ ಆಗಿದೆ ನೋಡಿ, 14 ವೀಲು, ಏನೋ ಬ್ಲ್ಯಾಕ್ ಪೌಡ್ರ್ ತುಂಬಿರೋ ಗಾಡಿ. ಏನು ಪೌಡ್ರು ಅದು ಗೊತ್ತಿಲ್ಲ, ಬಟ್ಟು ಟೈರ್ ಪೌಡ್ರು ಅದೆಲ್ಲ ಬರ್ತಾ ಇರ್ತದೆ. ಒಂದು ಕೊಯ್ಲ ಪೌಡ್ರು ಎಲ್ಲ ಬರ್ತದೆ. ನಾನಾ ಥರ ಮೆಟೀರಿಯಲ್ಸ್ ಇರ್ತದೆ. ಅದೇನೋ ಲೋಡ್ ಆಗಿರೋದು ಒಟ್ಟು ಬ್ಲ್ಯಾಕ್ ಕಲರ್ ಪೌಡ್ರು. ನೋಡಿ ಯಾವ ಥರ ದವಾಕೊಂಡಿದೆ ಅಂತ. ಮೋಸ್ಟ್ಲಿ ನಿದ್ದೆಗೇನಲ್ಲೇ ಆಗಿರೋದು ನೈಟ್ ಟೈಮಲ್ಲಿ. ಯಾಕಂದರೆ ಗಾಡಿ ಹಿಂಗೆ ಹೋಗಿದೆ ಒಂದೇ ಸರಿ. 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಬರೋದು, ಹಗ್ಗ ನೋಡೋದು, ಬೆಲ್ಟ್ ನೋಡೋದು, ಹೋಗೋದು. ಇತ್ತೀಚೆಗಿನ್ನ ಜಾಸ್ತಿ ಬಂದೈತಿದ್ದು ಈ ಕಡೆದು. ನೋಡ್ಬೋದು, ಫುಲ್ಲು ಕೆಳಗೆ ಬಂದ್ಬಿಡೈತೆ. ಇನ್ನೊಂದು 25 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ. ಹೋಗಿ ರೀಚ್ ಆಗ್ತೀವ ಇಲ್ಲ ಗೊತ್ತಾಗ್ತಾ ಇಲ್ಲ. ಒಟ್ಟು ಹೋಗ್ತೀವಿ ಅನ್ನೋ ಧೈರ್ಯ ಒಂದೈತೆ. ನೋಡೋಣ, ಆದಷ್ಟು ಆರಾಮಾಗಿ ನಿಧಾನಕ್ಕೆ ಹೋಗ್ಬಿಡೋಣ. ಹೋಗಿ ರೀಚ್ ಆಗ್ತೀವಿ. 25 ಕಿಲೋಮೀಟ್ರ್ ಅಷ್ಟೇ ಅಲ್ವಾ. ಬೆಲ್ಟ್ ಕೂಡ ನೋಡಿ ಅಲ್ಲಿ ಕಟ್ ಆಗ್ತಾ ಇತ್ತು ಆವಾಗಲೇ. ಇಂಥ ತುಕಾಲಿ ಲೋಡ್ ಅಂದರೆ ಇದು ಸಾಕಾಗೋಗೈತೆ ನಮ್ಗೆ ಅವಾಗಲೇ. ಇವತ್ತು ತುಮಕೂರಿಂದ ಬರ್ತಾ ತುಂಬ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅದ್ರಲ್ಲಿ ನನಗೆ ಸ್ಪೆಷಲ್ ಅನಿಸಿದ್ದು ಒಬ್ಬ ವ್ಯಕ್ತಿ. ಯಾರಪ್ಪ ಅಂದರೆ, ಒಂದು ಚಿಕ್ಕ ಹುಡುಗ, ಒಂದು 8ರಿಂದ 9 ವರ್ಷ ಅನಿಸುತ್ತೆ ಹುಡುಗನಿಗೆ. ಡೈಲಿ ವೀಡಿಯೋಸ್ ರೆಗ್ಯುಲರಾಗಿ ನೋಡ್ತಾರಂತೆ. ಅವ್ರ ಫ್ಯಾಮಿಲಿ ಸಮೇತ ನೋಡ್ತಾರಂತೆ. ಫ್ಯಾಮಿಲಿಲ್ಲ ಎಲ್ಲ ಕಾರಲ್ಲಿ ಹೋಗ್ತಾ ಇದ್ರು. ಅವಾಗ ಸಿಕ್ಕಿ ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ನಮ್ಗೆ ಇಂಡಿವಿಜುವಲ್ ಸಬ್ಸ್ಕ್ರೈಬರ್ಸ್ಗಿಂತ ಫ್ಯಾಮಿಲಿ ಆಡಿಯನ್ಸ್ ಸಿಕ್ಕಾಗ ಸಖತ್ ಖುಷಿ ಆಗ್ತದೆ. ನೋಡಪ್ಪ, ಮನೇಲಿ ಎಲ್ಲರೂ ಕೂತ್ಕೊಂಡು ನಮ್ಮ ವೀಡಿಯೋಸ್ ನೋಡ್ತಾರಲ್ಲ ಅಂತ, ಅದು ನೆಕ್ಸ್ಟ್ ಲೆವೆಲ್ ಖುಷಿ ನಮಗೆ. ಇವತ್ತು 2 ಫ್ಯಾಮಿಲಿ ಸಿಕ್ಕಿದ್ರು. ಒಬ್ಬರು ಬಂದರು ಸಿರಾಟೋಲ್ ಹತ್ರ, ಒಬ್ಬರು ಹಿರಿಯೂರು ಹತ್ತತ್ರ ಸಿಕ್ಕಿದ್ರು. ತುಂಬ ಖುಷಿ ಆಯಿತು ಮಾತಾಡಿಸಿ. ಮನೆ ಈಗ ಇಲ್ಲಿಂದ ಸೀದಾ ಚಿತ್ರದುರ್ಗ ಹೋಗೋಣ ಸೇಫಾಗಿ, ನಿಧಾನಕ್ಕೆ. ಆಲ್ಮೋಸ್ಟ್ ಕೆಳಗೆ ಬಂದೈತೆ, ಬಟ್ ರೀಚ್ ಆಗುತ್ತೆ ಅನ್ನೋದು ಒಂದು ಧೈರ್ಯ ಇದೆ ಅಷ್ಟೇ. ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಫೈನಲ್ ಆಗಿ ಚಿತ್ರದುರ್ಗ ರೀಚ್ ಆಗಿದ್ದಾಯ್ತು ಕ್ಷೇಮವಾಗಿ. ಈಗ ಇಲ್ಲಿಂದ ಅನ್ಲೋಡಿಂಗ್ ಪಾಯಿಂಟ್ಗೆ ಒಂದು ಹೋಗ್ಬಿಟ್ರೆ ಸಾಕು. ಹಳೆ ಬೈಪಾಸ್ಗೆ ಲೆಫ್ಟ್ಗೆ ಎತ್ಕೊಬೇಕು ಇಲ್ಲಿಂದ. ಈಗ ಇಲ್ಲಿ ಲೆಫ್ಟ್ ತೊಗೊಂಡು ಹಳೆ ಬೈಪಾಸಲ್ಲಿ ಸೀದಾ ಹೋಗೋಣ. APMC ಒಳಗೆ ಹೋಗ್ಬೇಕಂತ. APMC ಎಲ್ಲ ಖಾಲಿ ಮಾಡ್ತೀನಿ ಅಂದಿದ್ದು ಗಾಡಿ, ಹಂಗಾಗಿ ಬರೇ ಪುಕ್ಷೇಟೆ. ಡ್ರೈವಿಂಗ್ ಸ್ಕೂಲಲ್ಲಿ ಸುಮ್ಮನೆ ದುಡ್ಡು ಇಸ್ಕೊಂಡು DL ಮಾಡಿಕೊಡ್ತಾರೆ ಅಂತ DL ತಗೊಂಡ್ಬಿಟ್ಟು ಗಾಡಿ ಓಡ್ಸೋಕೆ, ಗಾಡಿ ತಗೊಂಡು ರೋಡಿಗೆ ಬರೋದಲ್ಲ. ಜನ ನನ್ನ ಮಕ್ಕಳು ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ಗಾಡಿ ಸ್ಲೋ ಮಾಡ್ಬೇಕಂತ ಗೊತ್ತಾಗಲ್ಲ. ನಾನು ಏನಕ್ಕೆ ಬೆಂಗಳೂರು, ಎಕ್ಸ್ಪೆಷಲಿ ಬೆಂಗಳೂರು ಪಾಸಿಂಗ್ ವೈಟ್ ಬೋರ್ಡ್ ಗಾಡಿಗಳವ್ರಿಗೆ ಹೇಳ್ತೀನಿ ಅಂದರೆ, ಮಾತು ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ದುಡ್ಡಿರ್ತದೆ ಗುರು, ದುಡ್ಡಿರುತ್ತೆ ಅಂತ ಸುಮ್ಮನೆ ಗಾಡಿಗಳು ತೊಗೊಂಡ್ಬಿಟ್ಟು ರೋಡಿಗೆ ಬರೋದಲ್ಲ. ಆ್ಯಕ್ಚುಲಿ ಎಲ್ಲರಿಗೂ ಅಲ್ಲ, ಇದು ಕೆಲವ್ರಿಗೆ ಮಾತ್ರ. ಆ್ಯಕ್ಚುಲಿ ಬೆಂಗಳೂರು ಪಾಸಿಂಗ್ ವೈಟ್ ಬೋರ್ಡ್ ಏನಿದಾವೋ ಕೆಲವ್ರಿಗೆ ಮಾತ್ರ ಹೇಳ್ತಾ ಇರೋದು. ಯಾರಿಗೆ ಡ್ರೈವಿಂಗ್ ಬರಲ್ಲ ಅವ್ರಿಗೆ
ಎಲ್ರಿಗೂ ಅಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಈ ಸುಮಾರು ಜನ ಹೆಂಗೆ ಗೊತ್ತಾ, ದುಡ್ಡು ಇರ್ತದೆ ಅವ್ರ ಹತ್ರ, ಚೆನ್ನಾಗಿ ದುಡ್ಕೊಂಡ್ಬಿಡ್ತಾರೆ, ಕಾರ್ಗಳು ತೊಗೊಂಡ್ಬಿಡ್ತಾರೆ, ಓಡ್ಸಕ್ಕೆ ಬರಲ್ಲ. ಇದು ಸಮಸ್ಯೆ. DL ಏನೋ ಮಾಡಿಸ್ಕೊಂಡ್ಬಿಡ್ತಾರೆ. ನಮ್ಮ ಇಂಡಿಯಾದಾಗ ಏನು ಬೇಕಾದರೂ ಮಾಡ್ಬೋದು, ಅದು ನಿಮಗೂ ಗೊತ್ತು. DL ಏನೋ ಹೆಂಗೋ ದುಡ್ಡು ಕೊಟ್ಟು ಮಾಡಿಸ್ಕೊಂಡ್ಬಿಡ್ತಾರೆ, ಗಾಡಿ ಓಡ್ಸೋಕ್ಕೆ ಬರಲ್ಲ. ಎಲ್ಲಿ ಬ್ರೇಕ್ ಹೊಡಿಬೇಕು, ಯಾವ ಥರ ಗಾಡಿ ನಿಲ್ಲಿಸ್ಬೇಕು, ಈ ಕಾಮನ್ ಸೆನ್ಸ್, ಮಿನಿಮಮ್ ಕಾಮನ್ ಸೆನ್ಸ್ ಇರಲ್ಲ. ಅವ್ರಿಗೆ ಡಿಸ್ಟೆನ್ಸ್ ಕೂಡ ಗೊತ್ತಾಗಲ್ಲ. ಎಲ್ಲಿ ಲೆಫ್ಟ್ ತೊಗೊಂಡ್ರೆ ನಾವು ಗಾಡಿಯಲ್ಲಿ ಪಾಸ್ ಆಗ್ತದೆ ಅಂತ ಆ ಡಿಸ್ಟೆನ್ಸ್ ಕೂಡ ಸರಿಯಾಗಿ ಗೊತ್ತಾಗಲ್ಲ. ಅಂತಂಥ ಕಾರ್ ಡ್ರೈವರ್ಗಳಿದ್ದಾರೆ. ಈಗ ನೋಡಿದ್ರಲ್ಲ ಅವ್ರನ್ನ, ನನ್ನ ಮಗನ ರೋಡಾಗೆ ನಿಲ್ಸಿ ಬ್ರೇಕ್ ಹೊಡಿತಾನೆ. ಏನು ಹೇಳ್ತೀರಿ ಹೇಳ್ರಿ ಅಂಥವ್ರಿಗೆಲ್ಲ ತಲೆ ಕೆಟ್ಟೋಗ್ಬಿಡ್ತದೆ ಒಂದ್ಸರಿ. ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ಎಲ್ಲ ಬಿಚ್ಚಾಕ್ತಾ ಇದ್ದೀನಿ, ಆಗ್ತಾಯಿಲ್ಲ ಒಬ್ಬನ ಕೈಯಲ್ಲಿ ಬಿಚ್ಚಕ್ಕೆ. ಯಾಕಂದರೆ ಎತ್ಲಾಗ ಹಾಕಿರೋ ಹಗ್ಗಳು ಎಲ್ಲೆಲ್ಲಿದ್ದಾವೆ ಅಂತಂದೇ ಗೊತ್ತಿಲ್ಲ. ತಾಡ್ಪಲ್ಲೇನೋ ಬಿಚ್ಚಾಕ್ದೆ, ತಾಡ್ಪಲ್ ಕೆಳಗೆ ಹಾಗೆ ಅದೇ ಹಿಂದಕ್ಕೆ ಬಂತು. ನಾನೇನು ಬಿಚ್ಚ ಅವಶ್ಯಕತೆನೇ ಏನಿಲ್ಲ. ಅದು ನೋಡಿ ಇಷ್ಟು ಚೀಲ ಹೊರಕ್ಕೆ ಬಂದಿರೋ, ಇಷ್ಟು ಚೀಲ ಬರೀ ಡೋರ್ ಮೇಲೆ ಹಾಕ್ಕೊಂಬಂದಿರೋದು. ಮೇಲೆ ಹಾಕ್ಕೊಂಬಂದು ಡೋರ್ ಮೇಲೆ ಬಂದು ಡೋರ್ ಒಳಗೆ ನಿಂತಿದ್ದು ಇಷ್ಟು ಚೀಲ. ಒಂದು ಬಂಡ್ಲಿಲ್ಲ, ಏನಿಲ್ಲ, ಹೆಂಗೆ ಬೇಕೋ ಹಂಗೆ ತುಂಬಿದ್ದಾರೆ ನೋಡಿ. ಇಷ್ಟು ಐಟಮ್ ಎಡವಟ್ಟು ಮಾಡಿರೋದು ನಮಗೆ. ಇಷ್ಟು ಬೆಲ್ಟ್ ಹೊಡೆದಿದ್ವಿ, ಇಷ್ಟು ಬೆಲ್ಟ್ ಹಾಕಿರೋದಕ್ಕೆ ಇಲ್ಲಿವರೆಗೆ ಬಂದೈತೆ ಪಾಯಿಂಟ್ಗೆ. ಇಲ್ಲ ಅಂದ್ರೆ ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಈಗ ತಾಟ್ಪಲ್ ಮೇಲೆ ಎಲ್ಲ ಬಿದ್ದುಬಿಡ್ತು, ಏನು ಮಾಡೋಕ್ಕಾಗಲ್ಲ. ಈಗ ಇದನ್ನೆಲ್ಲ ಅನ್ಲೋಡ್ ಮಾಡಿಸಿ ಆಮೇಲೆ ತಾಟ್ಪಲ್ನ ಹೊರಗೆ ಎಳೆದು ಕ್ಲೀನಾಗಿ ತಾಟ್ಪಲ್ ಮರ್ಚಿಟ್ಕೊಬೇಕು. ಆಮೇಲೆ ಹಗ್ಗ ಸುತ್ಕೊಬೇಕು. ಹಗ್ಗ ಹೆಂಗೆ ಸುತ್ತದ ಅಂತಂದೇ ಗೊತ್ತಾಗ್ತಿಲ್ಲ, ಎಲ್ಲ ಐತೆ ಅನ್ನೋದೇ ಗೊತ್ತಿಲ್ಲ. ನೋಡಿ ಈ ಡೋರಾಗ ಒಂದಿಷ್ಟು ಐತೆ, ಇದ್ರೊಳಗೆ ಒಂದಿಷ್ಟು ಐತೆ, ಇಲ್ಲೊಂದಿಷ್ಟು ಐತೆ, ಅಲ್ಲೊಂದಿಷ್ಟು ಐತೆ. ಇಂಥ ವರ್ಸ್ಟ್ ಲೋಡ್ ಯಾವತ್ತನ ಮಾಡಿರೋದು ನೋಡಿದ್ದೀರ ನಾನು ಫಸ್ಟ್ ಟೈಮ್ ಲೈಫಲ್ಲಿ. ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ಬೇಕು ಜೀವನದಾಗ, ಏನು ಮಾಡೋಕ್ಕಾಗಲ್ಲ. ಸೀದಾ ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಅಲ್ಲಿಂದ ಸೀದಾ ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ ಗಾಡಿ ಹಾಕೋಗೋಣ ಅಂತ. ನನ್ನ ಜೀವನದ ಅತಿ ಕೆಟ್ಟ ಟ್ರಿಪ್, ವರ್ಸ್ಟ್ ಟ್ರಿಪ್ ಆಫ್ ಮೈ ಲೈಫ್ ಇಲ್ಲಿಗೆ ಕಂಪ್ಲೀಟ್ ಆಯಿತು, ಮುಗೀತು. ಇನ್ನೊಂದು ಸಾರಿ ಅದು ಪ್ಲಾಸ್ಟಿಕ್ ಚೀಲದ ಲೋಡು ಅಂದರೆ ಇಲ್ಲಿಂದನೇ ಕಾಲಿಗೆ ಬೀಳ್ತೀನಿ ಹೊರತು ದೇವರಣೆಗೂ ಹೋಗಲ್ಲ. ಯಾಕಂದರೆ ಅಷ್ಟು ನರಕ ಅನುಭವಿಸ್ಬಿಟ್ಟಿದ್ದೀನಿ. ಇಡೀ ಕಾಶ್ಮೀರ ಟು ಕನ್ಯಾಕುಮಾರಿ ಅಡ್ಡಾಡಿದ್ರು ಯಾವತ್ತೂ ಇಷ್ಟೊಂದು ರಿಸ್ಕ್ ತಗೊಂಡು ಗಾಡಿ ಹೊಡೆದಿರಲಿಲ್ಲ, ಇಂಥ ರಿಸ್ಕ್ ಲೋಡ್ ಮಾಡಿರಲಿಲ್ಲ. ತಲೆ ಕೆಟ್ಟು ಗೊಬ್ಬರ ಆಗೋಯ್ತು. ನಿನ್ನೆ ಸ್ಟಾರ್ಟ್ ಆಗಿದ್ದು ತಲೆನೋವು ಇನ್ನೂ ಕಮ್ಮಿ ಆಗಿಲ್ಲ ನನಗೆ. ಸದ್ಯಕ್ಕೆ ಗಾಡಿನ ತೊಗೊಂಬಂದು ಪೆಟ್ರೋಲ್ ಬಂಕ್ ಹತ್ರ ಹಾಕಿದ್ದೀನಿ. ನಮ್ಮ 8 ವೀಲ್ ರಾಕೇಶ್ ಅವ್ರು ಇದ್ದಾರೆ. ರಾಕೇ ಮಲಗಿದ್ಯಾ, ಎದ್ದಿದ್ಯಾ? ಓ ನೀವೇ ನಿಲ್ಲಿ ಮಹಾಪ್ರಭು. ಎಷ್ಟು ದಿನ ಆಯ್ತು ಬಂದು? 3 ದಿವಸ, 2 ದಿವಸ. ಮೊನ್ನೆ ನೈಟ್ ಬಂದಿದ್ದಲ್ಲ, ನಿನ್ನೆ ಇಲ್ಲ, ಇವತ್ತು ಆಗುತ್ತೆ, ನೈಟ್ ಆಗುತ್ತೆ. ಏನು ಮಾಡ್ತಾರೆ ಸ್ವಾಮಿ, ನಮ್ಮ ದುರಾದೃಷ್ಟ. ನಮಗೂ ಲೋಡ್ಗಳಿಲ್ಲ. ಈ ಟ್ರಿಪ್ ನಂದೊಂದು ವಾರ ಆಯಿತು. ಮತ್ತೆಲ್ಲ ಕಡೆ ಸತ್ಬಾಡಿಗೆ ಬಂದಿದ್ದೀನಿ. ಬರೀ ಈರುಳ್ಳಿನೂ ಟನ್ನೇಜ್ ಇಲ್ಲ. ಮತ್ತು ಇದು ನೋಡಿದ್ರೆ ಲಾಸ್ಟ್ ಬಾಡಿಗೆ. ಈ ವಾರ, ಈ ಹೋದ ವಾರ ಏನು ಗಾಡಿಗಳು ಓಡಲಿಲ್ಲ. ಹತ್ಲಾಗ 2 ವಾರ ಚೆನ್ನಾಗಿ ಓಡೋದು. ನಿನಗೆ ಕೆರ್ಕಿಲ್ಲ. ಈ ಟ್ರಿಪ್ಪೇ ನಿಂದು ಆಲ್ಟ್ ಆಗಿದ್ದು. ಈ ಟ್ರಿಪ್ ರಾಕಿದ ಆಲ್ಟ್ ಆಗಿದ್ದು. ನಂದು ಈ ಟ್ರಿಪ್ಪು ಮನೆ ಹತ್ರ 3 ದಿನ ಆಲ್ಟ್ ಆಗಿ ಮತ್ತು ಟ್ರಿಪ್ ಹೋಗಿ ಬರೋಕೆ 1 ವಾರ ಆಯಿತು. ಶುಕ್ರವಾರ ಲೋಡ್ ಮಾಡಿದ್ದು ನಾನು. ಏನು ಮಾಡ್ತೀರಾ, ಕೆಲವು ಸಾರಿ ಹಂಗೆ ಆಗ್ತದೆ. ಕೆಲವು ಸಾರಿ ಹಂಗೆ ಆಗ್ತದೆ, ಏನು ಮಾಡೋಕ್ಕಾಗಲ್ಲ. ಇನ್ನೇನಪ್ಪ ಸಮಾಚಾರ? ಓ ಕರೆಕ್ಟ್. ಸಂಜೆ ಲೋಡ್ ಮಾಡ್ಕೊಂಡು ಹೋಗೋಣ ಇಬ್ರು ಜೊತೆಗೆ. ಓಕೆ, ಈಗ ಸದ್ಯಕ್ಕೆ ನಾವು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ರೆಸ್ಟ್ ತಗೊಳ್ಳೋಣ. ಸಂಜೆ ನಮ್ಮ ರಾಕಿನ ಲೋಡೋಗ್ಬಿಟ್ಟು ಲೋಡ್ ಮಾಡಿಸಿರ್ತಾನೆ. 2 ಗಾಡಿ ಒಬ್ಬನೇ ಡ್ರೈವರ್ ಬಿಟ್ಟು ಲೋಡ್ ಮಾಡಿಸ್ಬೋದು, ಮಾಡಿಸಿರ್ತಾರೆ. ನೈಟ್ 10 ಗಂಟೆಗೆ ಬಂದು ಗಾಡಿ ಎತ್ಕೊಂಡು ಹೋಗೋಣಂತೆ. ಓಕೆ, ಈ ವಿಡಿಯೋ ನಿಲ್ಗೆ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಂಗೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.